ನೋಡು ಸ್ಪಿರುಲಿನಾ 5 ಇದೆ ಸರ್. ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್. ಬೆಳಿಗ್ಗೆನೆ ನೋಡಿ, ನಾನು ಆಲ್ರೆಡಿ ಬೆಳಿಗ್ಗೆನೆ ನಾನು ತಗೊಂಡು ಇಲ್ಲಿ ಮೀಟಿಂಗಿಗೆ ಕೂತ್ಕೊಂಡಿದ್ದೀನಿ. ಸೊ ಹಾಗೇನೆ ನಮ್ಮ ಅನಂತ್ ಶೆಟ್ಟಿ ಅವರು ನೋಡಿ ಬೆಳಿಗ್ಗೆನೆ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕಿದ್ದಾರೆ. ಸೊ ಇವರೆಲ್ಲ ಕಮಿಟೆಡ್ ಲೀಡರ್, ಸಿನ್ಸ್ 20 years ಇಂದ ಕಮಿಟೆಡ್, ಆರೋಗ್ಯ, ಭಾಗ್ಯ ಮತ್ತೆ ನೆಮ್ಮದಿಯನ್ನ ಪಡೆದವರು. ಅವ್ರ ಹತ್ರ ನಾವೀಗ ಯಾರ ಹತ್ರ ಕೇಳೋದಕ್ಕಿಂತ ಅವ್ರ ಹತ್ರ ನಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು. ನೋಡಿ, ಈಗ ಪ್ರಾಡಕ್ಟ್ ಡೈರೆಕ್ಟ್ಲಿ ಅವ್ರು ಯೂಸ್ ಮಾಡಿದ್ದು ತೋರಿಸಿದ್ರು ನಿಮ್ಗೆ. ಸೊ ಅದ್ರ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಹಾಗೆ ಬ್ಲಾಕ್ ಕಾಫಿ ಸರ್, ಫುಲ್ ಕಪ್. ವಾ ವಾ, ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್. 2 in 1. 3 in 1 ಅಲ್ಲ? 2 in 1 ಸರ್. ಓ, 2 in 1. ಓಕೆ. ಆಮೇಲೆ ಬ್ಲಾಕ್ ಟೀ ಇದೆ. ಬ್ಲಾಕ್ ಟೀ ಒಂದು 3 ಲೀಟರ್ ಕುಡಿತಾನೆ ಡೈಲಿ. ಓಕೆ. ಇದೊಂದು 2 ಕಪ್ ಆಗುತ್ತೆ ಸರ್. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತದೆ ಈಗ ಡೇ ಬೈ ಡೇ ಹೆಂಗ್. ಈಗ ಯಾರಾದ್ರೂ ಕಾಲೇಜ್ ಅವರು ಪುನಃ ಕರೀಲಿಕ್ಕಿದ್ದಾರೆ, ಶೆಟ್ರೆ ಬನ್ನಿ ಅಂತ. ಕರೀಲಿ ಸರ್, ರೆಡಿ ಇದೆ ಸರ್. ನಾನು ಹೇಳಿ ಸರ್, ಇದು ಇವತ್ತೊಂದು ನನ್ನ ರೈಸ್ ಬ್ರೇನ್ ಆಯಿಲ್ ಅಂತ ಹೇಳಿ, ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ಬೋದು. ಈಗ ಹಲವಾರು ಕಂಪನಿಗಳ ಎಣ್ಣೆಗಳನ್ನು ಉಪಯೋಗಿಸ್ತಿದ್ದೇವೆ, ಆದ್ರೆ ಅವು ಎಣ್ಣೆನೇ ಅಲ್ಲ. ಮೇನ್ ಹೇಳ್ಬೇಕಂತ ಹೇಳಿದ್ರೆ ಇವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್. ಅಮೆರಿಕ ಅಂತ ದೇಶಗಳಲ್ಲಿ ಇದನ್ನು ವೇಸ್ಟ್ ಒಗಿಲಿಕ್ಕೆ ಕೊಟ್ಟಿರ್ತಾರೆ, ಅವ್ರು ಡಿಸ್ಪೋಸ್ ಮಾಡ್ಲಿಕ್ಕೂ ಸಹ ಅವರ ದೇಶ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಇಂಡಿಯಾ ಕಳಿಸ್ತಾರೆ. ಆ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, ಅದನ್ನು ರಾಕೆಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ದುರದೃಷ್ಟ. ಉತ್ತಮವಾದಂತ ಎಣ್ಣೆ ನಮ್ಮಲ್ಲಿ ತಯಾರು ಮಾಡಬಹುದು. ಅದನ್ನು ಬಿಟ್ಟು ಈಗ ಪೆಟ್ರೋಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ, ಅದರಲ್ಲಿ 80% ವೈಟ್ ಆಯಿಲ್ ಇರ್ತದೆ. ಅದಕ್ಕೊಂದು 20% ಸನ್ಫ್ಲವರ್ ಆಯಿಲ್ ಅಥವಾ ನಿಮ್ಮ ಶೇಂಗಾ ಎಣ್ಣೆಯನ್ನು ಕೂಡಿಸಿದ್ರೆ 1 ಲೀಟರ್ ರೆಡಿ ಆಗಿಬಿಡ್ತದೆ. ಅಂದ್ರೆ ನಾವು 20 ml ಗೆ ನಾವು 1 ಲೀಟರ್ ಬೆಲೆ ಕೊಡ್ತಾ ಇದ್ದೇವೆ. ಅದೆಲ್ಲ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೇವೆ, ಅದು ಡಬಲ್ ರಿಫೈನ್ಡ್ ಆಯಿಲ್. ನಮ್ಮ ಜನರ ತಲೆಯಲ್ಲಿ ಕಲ್ಪನೆ ಏನಿದೆ ಅಂದ್ರೆ ಡಬಲ್ ರಿಫೈನ್ಡ್, ಟ್ರಿಬಲ್ ರಿಫೈನ್ಡ್ ಅಂದ್ರೆ ಬಹಳ ಒಳ್ಳೇದೇನೋ ಅಂತ ಹೇಳಿ. ಆಕ್ಚುಲಿ ರಿಫೈನ್ಡ್ ಆಯಿಲ್ ಅಂದ್ರೆ ಭಾರಿ ಹಾಳು, ಅದಲ್ವಾ? ಅದರಲ್ಲಿಯೂ ಕೆಮಿಕಲ್ ರಿಫೈನ್ಡ್ ಅಂತ ಹೇಳ್ತೇವೆ. ಆರ್ಟಿಫಿಷಿಯಲ್ ರಿಫೈನ್ಡ್ ಬೇರೆ, ಮೆಕ್ಯಾನಿಕಲ್ ಆಗಿ ಮಾಡುವಂಥದ್ದು ಬೇರೆ. ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ನಮ್ಮ ಈ ಒಂದು ರೈಸ್ ಬ್ರೇನ್ ಆಯಿಲು ಅಕ್ಕಿಯ ತೌಡಿನಿಂದ ಮಾಡುವಂಥದ್ದು ಮತ್ತು ಕೋಲ್ಡ್ ಪ್ರೊಸೆಸಿಂಗ್. ಬಾಕಿಯೆಲ್ಲ ಹೀಟ್ ಪ್ರೊಸೆಸಿಂಗ್ ಆದ್ರೆ ಅದೆಲ್ಲ ಶಕ್ತಿ ಸಂಪತ್ತುಗಳೆಲ್ಲ ಹಾರು ಹೋಗ್ತವೆ. ಇದು ಎಲ್ಲವೂ ಸಂಪೂರ್ಣವಾಗಿ ಅದರಲ್ಲಿ ಇರ್ತದೆ. ಇದು ಮುಖ್ಯವಾಗಿ ಇನ್ನೊಂದು ಏನಂತ ಹೇಳಿ ವಿಶೇಷ ಅಂತ ಹೇಳಿದ್ರೆ, ಈ ರೈಸ್ ಬ್ರೇನ್ ಆಯಿಲು ಕಡಿಮೆ ಸಾಕಾಗುತ್ತೆ. ನೀವು 3 ಲೀಟರ್ ಯೂಸ್ ಮಾಡೋದು 2 ಲೀಟರ್ ಸಾಕು. ಮೇಲಾಗಿ ಇದು ಈ ಯಾವುದೇ ತರಕಾರಿ ಭಾಜಿಯನ್ನು ಮಾಡಿ ಊಟ ಮಾಡಿದ್ರೆ ಅದಕ್ಕೆ ಟೇಸ್ಟ್ ಹೆಚ್ಚು ಕೊಡ್ತದೆ, ರುಚಿಯನ್ನು ವೃದ್ಧಿಸ್ತದೆ. ಮೇಲಾಗಿ ಇದನ್ನು ಸುಟ್ಟು ಹೋಗೋದಿಲ್ಲ. ಎಷ್ಟೇ ಹೈ ಫ್ಲೇಮ್ ಅನ್ನು ಬಿಸಿ ಮಾಡಿದ್ರು ಸಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆಗೊಳಿಸೋದಿಲ್ಲ ಮತ್ತು ಹೊಗೆ ತುಂಬೋದಿಲ್ಲ. ನಿಮ್ಮ ಅಡಿಗೆ ಕೊನೆ ಅಷ್ಟೊಂದು ಸುಂದರವಾಗಿರುತ್ತದೆ. ಇಲ್ಲಾಂದ್ರೆ ಬೇರೆ ಎಣ್ಣೆ ಉಪಯೋಗಿಸಿದ್ರೆ ಎಲ್ಲ ಕಿಟಕಿ ಗ್ಲಾಸು ಆ ಟೈಲ್ಸ್ ಎಲ್ಲ ಕಪ್ಪಾಗ್ಬಿಡ್ತದೆ, ಆ ಜಿಡ್ಡಿನ ಅಂಶ ತುಂಬಿಕೊಡ್ತದೆ. ಇದರಲ್ಲಿ ಜಿಡ್ಡಿನ ಅಂಶ ಇರೋದಿಲ್ಲ. ನಾನು ಇದನ್ನು ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಲಿಕ್ಕಾಗಿ ತೆಗೆದಿಟ್ಕೊಂಡೆ ಸ್ವಲ್ಪ. ಇದನ್ನ ನೋಡಿ, ಎಲ್ಲೂ ಎಣ್ಣೆ ಅಂಶ ಅನ್ನೋದೇ ಇಲ್ಲ. ಎಷ್ಟು ಚೆಲ್ಲಿರುತ್ತೆ ಎಲ್ಲ ಆಗಿರ್ತದೆ, ಆದ್ರೆ ಎಣ್ಣೆ ಪಸೆ ಅನ್ನೋದು ಇರೋದಿಲ್ಲ. ಬೇರೆದಾಗಿದ್ರೆ ಮುಟ್ಲಿಕ್ಕೆ ಹೇರಿಸ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ಇರ್ತದೆ. ಮತ್ತೆ ಮೇಲಾಗಿ ಇದನ್ನು ಮಾಡೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಫ್ರೀ ಅಂತ ಹೇಳ್ತಾರೆ. ನಿಮ್ಮ ರಕ್ತದ ಒತ್ತಡಗಳನ್ನ ಸರಿ ಇರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ. ಇವನ್ ಹಾರ್ಟ್ ಪೇಷಂಟ್ಗೆ ಬಹಳ ಒಳ್ಳೆಯದು. ಯಾರು ಬೇಕಾದ್ರೂ ಯೂಸ್ ಮಾಡೋದು. ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನು ಮುಡಿಸ್ಬೇಕಾಗಿದೆ. ಈಗಾಗಲೇ ನಾನು ಸುಮಾರು 8-10 ಬಾಟ್ಲನ್ನು ಮನೆಗೆ ಮುಡಿಸ್ತಾ ಇದ್ದೇನೆ. ಪ್ರತಿನಿತ್ಯ ಒಬ್ರಿಗೆ ಹೇಳ್ತಾ ಇದ್ದೇನೆ. ನಿನ್ನೆ ಅಷ್ಟೇ ಒಬ್ರಿಗೆ ಹೇಳಿದೆ, ಅವ್ರು ತಗೊಂಡ್ರು, ಬಹಳ ಖುಷಿಯಿಂದ ತಗೊಂಡ್ರು. ನಾನು ಇದನ್ನು ಹುಡುಕ್ತಾ ಇದ್ದೆ ಸರ್ ಅಂತ ಹೇಳಿದ್ರು. ಅಂದ್ರೆ ಜನ ಹುಡುಕ್ತಾ ಇರ್ತಾರೆ, ನಾವು ಹೇಳೋದು ತಪ್ಪಿದ್ದೇವೆ. ನಾವು ಸ್ವಲ್ಪ ಲೇಸಿನೆಸ್ ಮಾಡ್ತಿದ್ದೇವೆ, ಹಾಗಾಗಿ ನಮ್ ಬಿಸ್ನೆಸ್ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಾ ಹೋಗೋದು. ಶೆಟ್ರು ಹೇಳಿದಂಗೆ 100 ಜನರಿಗೆ 10 ಜನ ಸಿಗ್ತಾರೆ, ಅದ್ರ ಒಬ್ರು ಇಬ್ರು ಮೆಂಬರ್ ಆಗ್ತಾರೆ. ಈ ಒಂದು ಪೊಸಿಷನ್ ಇಟ್ಕೊಂಡು ನಾವು ಹೋಗಿದ್ದೆ. ನಾವು ಮಾತನಾಡೋದು ಬಂದ್ ಮಾಡಬಾರ್ದು. ಅದು ಪುಂಗಿ ಊದ್ತಾ ಇರೋದು, ಕೆಲವರು ಕೇಳ್ತಾರೆ, ಬಿಡೋರು ಬಿಡ್ತಾರೆ. ಅದಕ್ಕೆ ಚಿಂತೆ ಮಾಡಬೇಡಿ. 2 ಡಸ್ಟ್ಬಿನ್ ಇಟ್ಕೊಳ್ಳಿ. ನೋ ಅಂತ ಹೇಳಿದ್ರು ದೊಡ್ಡ ಡಬ್ಬಲ್ ಹಾಕ್ರಿ, ಕೊನೆಗೆ ಒಂದು ಸಣ್ಣ ಡಬ್ಬಲ್ ಸಿಗ್ತಾರೆ ಅಂತ ಹೇಳಿ ಆ ಒಂದು ಸೇರಿಯಲ್ಲಿ ನಾವು ಮುಂದುವರೆದಿದ್ದೇವೆ. ಹಾಗಾಗಿ ಈ ರೈಸ್ ಬ್ರೇನ್ ಫಸ್ಟ್ ಬಂದಾಗಲೂ ತಗೊಂಡೇನೆ, ಫಸ್ಟ್ ಯೂಸ್ ಮಾಡಿದ್ದೇನೆ. ಅತ್ಯುತ್ತಮವಾದಂತ ರಿಸಲ್ಟ್ ಬಂದಿದೆ. ಬಹಳ ಖುಷಿ ಕೊಡ್ತಾ ಇದೆ. ಜನರಿಗೆ ಹೇಳೋದು ಸಹ ಒಪ್ಕೊಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಎರಡನೇದು ಅಂತ ಹೇಳಿದ್ರೆ ನಮ್ಮ ಮಲ್ಟಿ ಕ್ಲೀನರ್. ಇದು ಅದ್ಭುತವಾದದ್ದು.
ಇದರಲ್ಲಿ ಹೆಸರೇ ಮಲ್ಟಿ ಕ್ಲೀನರ್, ಯಾವುದನ್ನು ಬೇಕಾದ್ರೂ ಕ್ಲೀನ್ ಮಾಡಬಹುದು ನೀವು. ಉದಾಹರಣೆಗೆ ಇದೊಂದು ದೇವರಿಗೆ ಮಾಡೋ ಆರತಿ ಮಾಡುವಂಥದ್ದು ಆರತಿ ಗೊತ್ತಾಯ್ತಲ್ವಾ, ಎಷ್ಟು ರೆಡಿ ಆಗಿದೆ ನೋಡಿ. ಇದು ನಿಮ್ಮ ಎದುರಿಗೆ ತೋರಿಸ್ತೇನೆ ಎಷ್ಟು ಕ್ಲೀನ್ ಆಗ್ತದೆ ಅಂತ ಹೇಳುವಂಥದ್ದನ್ನ. ಕೇವಲ ಒಂದು ಡ್ರಾಪ್ ಹಾಕಿದ್ರೆ ಸಾಕು. ಒಂದೇ ಡ್ರಾಪ್ ಹಾಕಿದ ಜೇನುತುಪ್ಪದಂತೆ. ತುಂಬಾ ಚೆನ್ನಾಗಿ ನಮ್ಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಆನಂದ್ ಶೆಟ್ಟಿ ಅವರು. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಸ್ ಎ ಲೀಡರ್ ಏನ್ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ನೋಡಿ ಮಲ್ಟಿ ಕ್ಲೀನರ್ ಅನ್ನ ಯಾವ ರೀತಿ ಅವರ ಆರತಿ ತಟ್ಟೆ ಅಂದ್ರೆ ಇದು ಮಲ್ಟಿ ಕ್ಲೀನರ್, ಯಾವ್ದನ್ ಬೇಕಾದ್ರೆ ನಿಮ್ಗೆ ನೆಲದಿಂದ ಹಿಡಿದು ಆ ಕಿಟಕಿಯಿಂದ ಸೂಪರ್ ಸೂಪರ್ ಹೊಸದಾಯ್ತು ನೋಡಿ, ಹೊಸದಾಗಿ ಹೊಸದಂಗಾಗತ್ತೆ ಸರ್. ಸುಮಾರು ವರ್ಷದಿಂದ ಒಂದು ಡಿಮ್ ಆಗಿತ್ತು, ಎಣ್ಣೆ ಜಿಡ್ಡಿತ್ತು, ಎಷ್ಟು ಹಾಕಿದ್ರು ನಮ್ಮ ಯಾವ್ದು ಎಲ್ಲ ಪೌಡರ್ ಇಷ್ಟನೇ. ಆಮೇಲೆ ಯಾವ್ದು ಹಾಕಿದ್ರು ಸಹ ಇದು ಕ್ಲೀನ್ ಆಗಿರ್ಲಿಲ್ಲ. ಫಸ್ಟ್ ಡೇ ಮಲ್ಟಿ ಕ್ಲೀನರ್ ಇಸಿದಾಗ ಬಹಳ ಖುಷಿ ಆಯ್ತು ನನಗೆ. ಇದನ್ನು ಮಾಡಬಹುದಲ್ಲ ಅಂತ ಹೇಳಿ ಹೀಗೆ ಮಲ್ಟಿ ಕ್ಲೀನರ್ ಮಲ್ಟಿ ಆಗಿ ಯೂಸ್ ಮಾಡ್ತಿದ್ದೇವೆ. ನಮ್ಮ ಬೈಕ್ ಅನ್ನು ಕ್ಲೀನ್ ಮಾಡುವಾಗ ಯಾವುದೇ ಶಾಂಪೂ ಅವಶ್ಯಕತೆ ಇಲ್ಲ, ಅಷ್ಟು ಸುಂದರವಾಗಿ ಆಯ್ತು. ಇವನ್ ಈಗ ಸೈಲೆನ್ಸರ್ ಪೈಪ್ ಎಲ್ಲ ಇರ್ತಲ್ಲ ಅದಕ್ಕೆ ರಸ್ ಹಿಡಿದಿರ್ತದೆ, ಆ ರಸ್ ಸಹ ಕ್ಲೀನ್ ಆಗಿದೆ. ಎಲ್ಲಾ ಪಾರ್ಟ್ಸ್ ಸಹ ಒಳ್ಳೆ ರೀತಿ ಆಗ್ತದೆ. ಈ ಗ್ರೀಸ್ ಎಲ್ಲ ಬಡಿದಿರೋದು, ಆಯಿಲ್ ಬಡಿದಿರೋದು ಸಹ ಒಂದ್ಸಲ ಬ್ರಷ್ ಮಾಡಿದ್ರೆ ಸಾಕು ಕ್ಲೀನ್ ಆಗ್ಬಿಡ್ತದೆ. ಆಮೇಲೆ ಯಾವುದೇ ಟೇಬಲ್ ಸರ್ಫೇಸು, ಕುರ್ಚಿ ಇರ್ಬೋದು, ಪ್ಲಾಸ್ಟಿಕ್ ಕುರ್ಚಿ ಇರ್ಬೋದು, ಮನೆಯ ಕದ ಇರ್ಬೋದು, ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಮೊಬೈಲ್ ಇರ್ಬೋದು, ಯಾವ್ದು ಸ್ವಿಚ್ ಬೋರ್ಡ್ ಇರ್ಬೋದು, ಪ್ರತಿಯೊಂದಕ್ಕೂ ಯಾವ್ದು ಕಲ್ಲ ಅಂತಲ್ಲ. ಮೇಲೆ ಇನ್ನೊಂದು ಕಮೋಡು ಮತ್ತು ಬಾತ್ರೂಮ್ಗೆಲ್ಲ ಎಷ್ಟು ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ನೀವು ನಾನು ಬೇಕಾದ್ರೆ ಒಂದು ಫೋಟೋ ಆಮೇಲೆ ಕಳಿಸ್ತೇನೆ. ಸಿಸಿಗೆ ಹೋದಾಗ ನಮ್ಮ ಮನೆಯಲ್ಲಿ ಹೊರಗಡೆ ಒಂದು ಟಾಯ್ಲೆಟ್ ಇತ್ತು, ಅದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರಲಿಲ್ಲ, ಅದು ಪೂರ್ತಿಯಾಗಿ ರಾಡಿ ಇತ್ತು ಟೈಲ್ಸ್. ನಾನ್ ನೋಡಿ ನನ್ಗೆ ಅಸಹ್ಯ ಅನಿಸ್ತು, ಇಷ್ಟೆಲ್ಲ ಅಸಹ್ಯ ಆಗಿದೆಯಲ್ಲ ಯಾಕೆ ಅಂತ ಹೇಳಿ. ಇಲ್ಲ ಎಷ್ಟು ಕ್ಲೀನ್ ಮಾಡಿದ್ರೆ ಹೋಗ್ತಾ ಇಲ್ಲ ಅಂತ ಹೇಳು. ಆಗ ನಮ್ಮ ಮಲ್ಟಿ ಕ್ಲೀನ್ ಇದು ಯೂಸ್ ಮಾಡಿ ಅಂತ ಹೇಳ್ಕೊಂಡು ಮಲ್ಟಿ ಕ್ಲೀನ್ ತೋರಿಸಿದೆ. ನಾನೇ ಹೋಗಿ ಡೆಮೋ ಮಾಡಿದೆ, ಜಸ್ಟ್ ಹಾಕೊಂಡು ಜಸ್ಟ್ ಬ್ರಷ್ ಒರೆಸಿದೆ. ಇಷ್ಟು ಸೂಪರ್ ಆಗಿ ಕ್ಲೀನ್ ಆಯ್ತು ಅಂತ ಹೇಳಿದ್ರೆ ಹೊಸ ವಾಶ್ರೂಮ್ ಏನು ಅಂತ ಹೇಳಿ ಅನಿಸ್ತು. ಅದನ್ನ 4 ಜನರಿಗೆ ತೋರಿಸಿ ಈ 5-6 ಮಲ್ಟಿ ಕ್ಲೀನರ್ ಮತ್ತೆ ಯೂಸ್ ಖರ್ಚು ಮಾಡಿದ್ದೇನೆ ಸರ್. ಇದು ಡೆಮಾನ್ಸ್ಟ್ರೇಷನ್ ಪವರ್. ನೀವ್ ಏನ್ ಮಾಡಿದ್ರು ಜನ ನಂಬ್ತಾರೆ, ನೀವ್ ಹೇಳಿದ್ರೆ ನಂಬೋದಿಲ್ಲ, ನೀವು ಮಾಡಿದ್ರೆ ನಂಬ್ತಾರೆ. ಅದಕ್ಕಾಗಿ ಮಂಕಿ ಸಿ ಮಂಕಿ ಡು ಅಂತಾರಲ್ಲ ಹಾಗೆ ನಾವೆಲ್ಲ ಮಾನವರು, ಮಂಗನಿಂದ ಮಾನವರದು, ಅದಕ್ಕಾಗಿ ನಮ್ಗೆ ಬಹಳ ಅನ್ವಯಿಸೋದು. ಹಾಗಾಗಿ ಏನು ಮಾಡ್ತಾರೋ ಅದು ಜನ ನಂಬ್ತಾರೆ. ಅದಕ್ಕೆ ಇನ್ನೊಂದು ಮಾತಾಡ್ತಾರೆ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ ಅಂತ ಹೇಳಿ. ನಮ್ಮದು ಪ್ರಾಡಕ್ಟ್ ಇರಬೇಕು, ಎಲ್ಲೇ ಹೋಗಿದ್ರು ನಮ್ಮ ಗಾಡಿಯಲ್ಲ ಅಥವಾ ಬೈಕ್ ನಲ್ಲಿ ಇರಬೇಕು. ಆ ಪ್ರಾಡಕ್ಟ್ ಇದ್ರೆ ಏನ್ ತಕ್ಷಣ ತೋರಿಸ್ಬೋದು. ಉದಾಹರಣೆಗೆ ನಾನು ಹಾಕೊಂಡಂತ ಒಂದು ಟೈಪ್ ಇನ್ ನೋಡಿರ್ಬೋದು ನೀವು, ಟೈಪ್ ಇನ್ ಕಾಣಿಸ್ತದೆ. ಈ ಟೈಪ್ ಇನ್ ಒಂದ್ಸಲ ನಾನು ಭಟ್ಕಳ ಹೋಗಿದ್ದೆ. ಭಟ್ಕಳ ಹೋಗುವಾಗ ಒಬ್ರು ಆ ಟೈಪ್ ಇನ್ ಕೊಡು, ನೀವು ಡಿಎಕ್ಷನ್ ಅವರ ಅಂತ ಕೇಳೋದು. ಎಸ್ ಅಂತ ಹೇಳಿದೆ. ನಿಮ್ಮಲ್ಲಿ ಒಂದು ಪೇಸ್ಟ್ ಬರ್ತದೆ ಬಹಳ ಚಲೋ ಇತ್ತು, ಈಗೇನು ಚೇಂಜ್ ಮಾಡಿರೋದಂತಲ್ಲ ಅಂತ. ಚೇಂಜ್ ಮಾಡಿಲ್ಲ, ಈಗ ಎನರ್ಜಿ ಪ್ಲಸ್ ಅಂತ ಬಂದಿದೆ, ಇನ್ನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ. ನನಗೆ ಬೇಕಾಗಿತ್ತು, ಎಲ್ಲೂ ಸಿಗ್ತಾನೆ ಇಲ್ಲ ಅಂತ ಹೇಳಿ. ನನ್ನ ಬ್ಯಾಗ್ ಯಾವಾಗ್ಲೂ ಇರ್ತದೆ, ಒಂದು 2-3 ಇರ್ತದೆ. ಆಗ ತಕ್ಷಣ ಅವರಿಗೆ ತೋರಿಸಿದೆ, ನನ್ಗೆ 2 ಕೊಡಿ ಅಂತ ಹೇಳೋರು. 2 ಕೊಟ್ಟೆ 345ಗೆ. ಅವ್ರ ಪಕ್ಕದ ಅವ್ರ ದೋಸ್ತರು ಇದ್ರು, ಅವ್ರು ಕೇಳು, ಏನ್ ತಲೆಯನ್ನು ಕೆಟ್ಟಿದ್ದೀನಿ ನಿನ್ಗೆ, ಹುಚ್ಚಿಡಿದೀಯಾ, ಇಷ್ಟು 345 ಪೇಸ್ಟ್ ತಗೊಳ್ತೆ, 20 ರೂಪಾಯಿ 30 ರೂಪಾಯಿ ಸಿಗ್ತದೆ ಅಂತ ಹೇಳಿ. ಮನುಷ್ಯ ನಿನಗೆ ಗುರ್ತಿಲ್ಲ, ಅದ್ರ ತಾಕತ್ತೆ ನನ್ಗೆ ಗುರ್ತಿಲ್ಲ, ನಾನು ಸುಮಾರು 10 ವರ್ಷದ ಯೂಸ್ ಮಾಡ್ತಿದ್ದೇನೆ, ಅದು ಸಿಗ್ತಾ ಇರ್ಲಿಲ್ಲ, ಬೇಕಾದ್ರೆ ನೀನ್ ತಗೋ ಅಂತ ಹೇಳಿ. ಬೇಡಪ್ಪ ಅಂತ ಹೇಳೋರು, ಬಿಡು ನಿನ್ನ ನಸಿವಿಲ್ಲ ಅಂತ ಹೇಳಿದ್ರು. ಅಂದ್ರೆ ಜನ ಗುರ್ತು ಮಾಡ್ತಾರೆ. ಡಿಎಕ್ಸ್ ಅನ್ನು ಮೊದಲೆಲ್ಲ ಹೇಳ್ಬೇಕಾಗಿತ್ತು ನಾವು, ಈಗಾಗಲ್ಲ. ಡಿಎಕ್ಸ್ ಕೇಳಿ ತಗೊಂಡು ಹೋಗ್ತಾರೆ. ಉದಾಹರಣೆಗೆ ನಮ್ಮ ಜ್ಯೋತಿ ಅನುಕುಮಾರ್ ನಾಯ್ಕ ಅವ್ರ ಅಂಗಡಿ ಇದೆ, ಸಣ್ಣ ಬೀಡಿ ಅಂಗಡಿ ಇದೆ. ಅವರಲ್ಲಿ 140 ಸೋಪ್ ಕೊಡಿ, 340 ಪೇಸ್ಟ್ ಕೊಡಿ ಅಂತಾರೆ. ಎನರ್ಜಿ ಪೇಸ್ಟ್ ಅಂತ ಹೇಳಿ ಬರಲ್ಲ ಅವರಿಗೆ, ಆದ್ರೆ 340 ಪೇಸ್ಟ್ ಕೊಡಿ, 140 ಸೋಪ್ ಕೊಡಿ ಅಂತ ಬರ್ತಾರೆ. ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ನಾವು ಮಾಡಿದ ಸಾರ್ಥಕ, ಜನರಿಗೆ ಮುಡಿಸ್ತಾ ಇದ್ದೇವೆ ಅನ್ನೋದು ಒಂದು ಹೆಮ್ಮೆ ನಮಗಿದೆ. ಇದಕ್ಕೆಲ್ಲ ನಾವು ಲಿಮ್ಸೋ ಜನರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಗೆ ಹೊಸವಾಲಯವರಿಗೆ, ಹಾಗೆ ನಮ್ಮ ಎಸ್ ಎನ್ ಶೆಟ್ಟರಿಗೆ ಇದನ್ನು ಪರಿಚಯ ಮಾಡಿಕೊಟ್ಟಂತವರಿಗೆ. ಹಾಗಾಗಿ ಈ ಟೈಲ್ಸ್ ಕ್ಲೀನ್ ಎಷ್ಟು ಚಲೋ ಆಗ್ತದೆ ಅಂತ ಹೇಳಿದ್ರೆ, ಆಮೇಲೆ ನಾವು ಚೌತಿ ಯಲ್ಲಾಪುರಕ್ಕೆ ಹೋದವಾಗ
ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಕುರ್ಚಿ ಇತ್ತು, ಕಪ್ಪು ರಾಡಿಯಾಗಿತ್ತು, ನೋಡಿ ಕುತ್ಕೊಳ್ಳಿಕ್ಕೆ ಅಸಹ್ಯ ಅನಿಸ್ತಾ ಇತ್ತು. ನಾನು ಅವ್ರ ಹತ್ರ ನನ್ನದು ಟೆಸ್ಟ್ ಇದಿತ್ತು, ಮಲ್ಟಿಕ್ಲೀನರ್ ಹಾಕಿ ಜಸ್ಟ್ ಬ್ರಷ್ ಮಾಡಿದೆ, ಹೊಸ ಕುರ್ಚಿ ಅಂತ ಆಯ್ತು. ಅವಾಗ ಖುಷಿಯಾಗಿ ಅವ್ರು ಎರಡೆರಡು ಮಲ್ಟಿಕ್ಲೀನರ್ ತಗೊಂಡ್ರು. ಹೀಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ತಾನೇ ಪ್ರಾಡಕ್ಟ್ ಹೋಗ್ತದೆ. ಅದ್ರಲ್ಲಿ 1000 ಮಾತು ಹೇಳುವ ಅವಶ್ಯಕತೆ ಇಲ್ಲ. ನೀವು ಏನ್ ರೀತಿ ಟೆಸ್ಟಿಮಲ್ ಕೊಡ್ತಿರೋ ಅದು ಬಹಳ ಇಂಪಾರ್ಟೆಂಟ್. ಇದು ನಮ್ಮೆಲ್ಲ ನಮ್ಮ ಟೀಮ್ನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ದೇವದಾಸ್ ನಾಯ್ಕ ಅನ್ನೋರು ಈ ಮಲ್ಟಿಕ್ಲೀನರ್ ಮತ್ತು ಡೈನೋವಾಶ್ ಭಾರಿ ಮಾಡ್ತಾರೆ. ಅವ್ರಿಗೆ ನಾವು ಡೈನೋವಾಶ್ ದೇವಿದಾಸ್ ಅಂದ್ರೆ ಹೆಸರಿಟ್ಟೇವೆ. ಪ್ರತಿಯೊಂದು ಕಡೆಗೂ ಮಾಡ್ತಾರೆ. ಅಂದ್ರೆ ಅದನ್ನು ಅನುಭವಿಸ್ಬೇಕಷ್ಟೇ, ಅಂದಾಗ ಅದು ಗುರ್ತಾಗ್ತದೆ. ಇನ್ನು ಇದರಲ್ಲಿ ಪಾತ್ರೆ ತೆಗಿಬಹುದು ಅಂತ ಹೇಳಿದ್ರೆ ನಾವು ಕಂಡುಕೊಡೋದು, ಕಂಪ್ನಿ ಹೇಳೋದಿಲ್ಲ. ಮಲ್ಟಿಕ್ಲೀನರ್ ಉಪಯೋಗಿಸ್ತೇವೆ. ಕಾರ್ ವಾಶ್, ಮೊನ್ನೆಗೊಬ್ರು ಕಾರ್ ವಾಶಿಗೆ ಕೊಟ್ಟವಾಗ ಅವ್ರು ಏನಾದ್ರು ಪೇಂಟ್ ಹೋದ್ರೆ ಏನ್ ಮಾಡೋದು, ಏನ್ ಗ್ಯಾರಂಟಿ ಎಲ್ಲ ಕೇಳೋದು. ನಾನು 100% ಗ್ಯಾರಂಟಿ ಕೊಡ್ತೇನೆ, ಏನಾದ್ರು ಮಿಸ್ಟೇಕ್ ಆದ್ರೆ ಅದು ದಂಡ ನಾನು ಭರಿಸ್ತೇನೆ ಅಂತ ಹೇಳುವಾಗ ಅವ್ರಿಗೆ ಗ್ಯಾರಂಟಿ ಆಯ್ತು. ಆಮೇಲೆ ಒಂದು ಮಲ್ಟಿಕ್ಲೀನರ್ ತಗೊಂಡು ಹೋದ್ರು. ಈಗ ಮೊನ್ನೆ ಹೇಳ್ತಾ ಇದ್ರು ಬಹಳ ಸುಂದರ ಆಗ್ತದೆ ಸರ್, ನಾನು ವಾಟರ್ ವಾಶ್ ಕೊಟ್ಟರು ಸಹ ಅಷ್ಟು ಕ್ಲೀನ್ ಆಗ್ತಾ ಇರಲಿಲ್ಲ, ಜಸ್ಟ್ ವಾಶ್ ಮಾಡೋದು ಅಷ್ಟು ಕ್ಲೀನ್ ಆಗಿದೆ ಅಂತ ಹೇಳೋದು. ಇದು ನಮಗೆ ಸಿಕ್ಕುವಂತ ಒಂದು ಗೌರವ. ನಮ್ಮ ಪ್ರಾಡಕ್ಟ್ ನಲ್ಲಿ ಆ ದಮ್ ಇದೆ, ಅದನ್ನು ನಾವು ಹೇಳ್ಬೇಕಷ್ಟೇ. ಅದು ರೊಕ್ಕ ತುಟ್ಟಿನೋ ಕಾಸ್ಟ್ಲಿನೋ ಅದೆಲ್ಲ ಹೇಳ್ತಾ ಇರೋದಲ್ಲ, ಅದನ್ನು ಕ್ವಾಲಿಟಿನ ಹೇಳ್ರಿ. ನೋಡಿ, ಈ ಆರ್ಥಿಕತೆಗೆ ಕೇವಲ 1 ಡ್ರಾಪ್ ಹಾಕಿದ್ರೆ ಹೊಸ್ತಂತಾಗಿದೆ. ಇಲ್ಲಾಂದ್ರೆ ನಾವು ತಿಕ್ತಾಗ ನೋಡ್ಬೇಕಿತ್ತು, ಗಸೀಟ್ನ ಅಂತಾರಲ್ಲ, ಅದು ತಿಕ್ತಾನೆ ಇರ್ಬೇಕಾಗಿತ್ತು, ಕ್ಲೀನ್ ಆಗ್ತಾ ಇರಲಿಲ್ಲ. ಈಗ ಪ್ರತಿಯೊಂದು ವಸ್ತು ಸಹ ಚಕ ಹೊಳಿತ್ವ. ಆ ಒಂದು ಕ್ವಾಲಿಟಿ ದೇಶದಲ್ಲಿದೆ, ಅದಕ್ಕಾಗಿ ಅದಕ್ಕೆ ಬೆಲೆ, ಅದು ರೇಟ್ ಅಷ್ಟೇ ಇದೆ, ಅದಕ್ಕಾಗಿ ಅದ್ರ ಕ್ವಾಲಿಟಿ. ಸಾರಿ. ಹಾಗೆ ಇನ್ನೊಂದು ನಮ್ಮ ಎಲ್ಲರ ಹ್ಯಾಂಡ್ ಅಂಡ್ ಬಾಡಿ ಲೋಷನ್, ಇದು ಬಹಳ ಖುಷಿ ಕೊಡ್ತು ನನಗೆ. ಚಳಿಗಾಲದ ಟೈಮಿಗೆಲ್ಲ ಮೈ ಎಲ್ಲ ಬಿರುಕು ಬಿಡ್ತಾ ಇತ್ತು. ನನ್ನ ಮೊಮ್ಮಗಳು ನನ್ನ ಮಗಳು, ಅವಳಿಗೆಲ್ಲ ರ್ಯಾಷಸ್ ಬರ್ತಾ ಇತ್ತು. ಅದನ್ನ ಚಿಕ್ಕವಳಿದ್ದಾಗೆಲ್ಲ ಪ್ಯಾಡ್ ಹಾಕ್ತಾ ಇದ್ರು, ಅದೆಲ್ಲ ಹಾಕಿದವಾಗ ಬಹಳ ರ್ಯಾಷಸ್ ಬರ್ತಿತ್ತು. ನಾನು ಇದನ್ನು ಹೇಳಿದೆ ಅವರಿಗೆ, ಈ ಬಾಡಿ ಲೋಷನ್ ಅಪ್ಲೈ ಮಾಡು ಅಂತ ಹೇಳಿ. ಅವ್ರು ಯೂಸ್ ಮಾಡಿದ್ರು, ಇವತ್ತು ಬಿಡೋದಿಲ್ಲ, ಮನೆಯಲ್ಲಿ ಕಾಯಮ್ಮಾಗಿ ಬಾಡಿ ಲೋಷನ್ ಇರ್ತದೆ. ನಾನು ಕೈಗೆ ಹಚ್ಚಿ ತೋರಿಸ್ತಿದ್ದೇನೆ. ಒಂದ್ 2 ನಿಮಿಷ ರಬ್ ಮಾಡಿದ್ರೆ ಸಾಕು, ಎಷ್ಟು ನೈಸ್ ಆಗತ್ತೆ. ಇವನ್ ಸೊಳ್ಳೆ ಸಾಕು ಹೊಡೆಯೋದಿಲ್ಲ. ಈ ಇರುವೆ ಕಚ್ಚಿದ್ರೆ ಆ ನೋವು ತಕ್ಷಣ ಹೋಗ್ಬಿಡ್ತದೆ. ನೋಡಿ ಸರ್, 2 ಕೈಗೆ ಅನ್ಸಲ್ಲ, ಇದು ಮುಗಿಂದು, ಇದೀಗ ಹೆಚ್ಚಿದ್ದು ನೋಡಿ ಎಷ್ಟು ಕ್ಲೀನ್ ಅನ್ಸುತ್ತೆ ಅಂತ ಹೇಳಿ. ಇದು ಟೆಸ್ಟಿಮನಿ ಸರ್. ಇನ್ನು ಸ್ವಿನ್ನ ಬಗ್ಗೆ ಹೇಳ್ಬೋದು. ಸ್ವಿನ್ ಅಂತೂ ಅದ್ಭುತ. ಇದು ಫ್ಯೂಚರ್ ಫುಡ್ ಅಂತ ಹೇಳ್ತೇವೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದಂಥದ್ದು ಇದು ಫ್ಯೂಚರ್ ಫುಡ್. ಮುಂದೆಲ್ಲ ನಾವು ಭತ್ತ ಗದ್ದೆಯಲ್ಲಿ ಬೆಳೆಯೋದಿಲ್ಲ, ಮುಂದೆಲ್ಲ ನಾವು ಹೀಗೆ ಗುಳಿಗೆ ತಿಂದು ಬದುಕಬೇಕಾಗೋದೇನೋ ಅಂತ ಹೇಳಿ. ಹಾಗೆಯೇ ಇದು ಫ್ಯೂಚರ್ ಫುಡ್. ಇದರ ಹಲವಾರು ಲಾಭಗಳಿವೆ. ನಿಮ್ಮ ಹೆಮೋಗ್ಲೋಬಿನ್ ಲೆವೆಲ್ ಹೆಚ್ಚು ಮಾಡ್ತದೆ, ಎನರ್ಜಿಯನ್ನು ಹೆಚ್ಚು ಮಾಡ್ತದೆ, ಹಸಿವನ್ನು ಹೆಚ್ಚಾಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಆಮೇಲೆ ನಿದ್ದೆ ಚೆನ್ನಾಗಿ ಬರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ, ಶುಗರ್ ಪ್ರೆಷರ್ ಲೆವೆಲ್ ಆಗಿರ್ತದೆ. ಇನ್ನು ಹೇಳ್ತಾ ಇದ್ರೆ 50-60 ಲಾಭಗಳಿವೆ. ಇದಕ್ಕೆ ಇನೋವೇಟಿವ್ ಯೂಸ್ ಅಂತ ಹೇಳಿದ್ರೆ ನಮ್ಮ ಜ್ಯೋತಿ ಕುಮಾರ್ ನಾಯ್ಕ ಅವರು ಸದಾಶಿವಗಡದಲ್ಲಿ ಒಬ್ಬರ ಮನೆಯಲ್ಲಿ ಆಕಳು ಕರು ಆಗಿತ್ತಂತೆ. ಕರು ಮೋಷನ್ ತೆಳ್ಳಗಾಗಿ ಮೋಷನ್ ಮಾಡ್ಕೊಳ್ತಾ ಇತ್ತು, ಮತ್ತೆ ನಿಂತ್ಕೊಳ್ಳಿ ತಾಕತ್ತಿಲ್ಲ, ಮಲ್ಕೊಂಡಿತ್ತಂತೆ 2 ದಿವಸದಿಂದ. ಇವರು ಆ ಆಕಳು ಕರುವಿಗೆ 3 ಸ್ಪಿನ್ ನೀರು ಮಾಡಿಕೊಟ್ರಂತೆ. ಕುಡಿದೊಂದು 15 ನಿಮಿಷದಲ್ಲಿ ಗಟ್ಟಿಯಾಗಿ ಸಗಣಿ ಇತ್ತಂತೆ, ಎದ್ದು ಕುತ್ಕೊಂತಂತೆ. ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಅಷ್ಟು ಒಳ್ಳೆಯದು ಅನ್ನೋದು ಇದು ಸಿದ್ಧವಾಗಿದೆ. ಅವ್ರ ಮನೆಗೆ ಬೆಕ್ಕು ಕಾಯಂ ತಿಂತ ಬಿಸ್ಕಿಟ್ ತಿಂದಂತೆ. ಅದ್ ಮನೆ ಒಂದು ಬೆಕ್ಕು ಸಾಕೊಂಡಿದ್ದ, ಅವು ಕಾಯಮಾಗಿ ಅಂಗಡಿಯಲ್ಲಿ ಇರ್ತಿತ್ತು, ಕಿರಾಣಿ ಅಂಗಡಿಯಲ್ಲಿ ಬಿಸ್ಕಿಟ್ ಎಲ್ಲ ಡಬ್ಬ ಏನು ಮುಟ್ತಾ ಇರಲಿಲ್ಲ, ಅಷ್ಟು ಒಳ್ಳೆ ಬೆಕ್ಕಾಗಿತ್ತು. ಆ ಬೆಕ್ಕು ಕಾಯಮಾಗಿ ನಾನು ಹೋದಾಗ ತೋರಿಸ್ತಾ ಇದ್ರು 4-5 ಸ್ಪಿನ್ ಬಿಸ್ಕಿಟ್ ತಿಂತಾ ಇತ್ತು. ಅಷ್ಟು ಒಳ್ಳೆಯದಾಗಿ ಹೆಲ್ದಿ ಆಗಿತ್ತು. ಸುಮಾರು 8-10 ಮರಿಯನ್ನು ಹಾಕಿದೆ. ಪ್ರತಿಯೊಂದು ಸೇಮ್ ಸೈಜ್ ಮರಿ, ಕಪ್ಪು ಬೀಳ್ತಿರುವಂತ ಬೆಕ್ಕು. ಎಲ್ಲರಲ್ಲಿ ಸದಾಶಿವಗಳು ಮಾಚಾಳಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಆ ಬೆಕ್ಕಿನ ಮರಿ ಇದೆ, ತಾಯಿ ಆ ಬೆಕ್ಕು ಸತ್ತು ಹೋಗಿದೆ. ಈಗ ಒಂದು ಆಕ್ಸಿಡೆಂಟ್ ನಲ್ಲಿ ತಿಳ್ಕೊಳ್ತದ್ದು. ಅಂದ್ರೆ ಅಂತ ಒಂದು ಅದ್ಭುತವಾಗಿರುವಂತದ್ದು. ಈ ಹೆಮೋಗ್ಲೋಬಿನ್ 4-5% ಇರೋರು ಸಹ ಒಂದೇ ತಿಂಗಳಲ್ಲಿ 6-8 ಆಗ್ತದೆ, 8 ಇದ್ದವ್ರು 10-12% ಆಗ್ತದೆ. ಇಷ್ಟು ನಾವು ಟೆಸ್ಟ್ ಮಾಡಿದಂಥದ್ದು, ಯೂಸ್ ಮಾಡಿ ನೋಡಿದಂತಹದ್ದು. ಇದಂತೂ ನಾನು ದಿವಸಕ್ಕೆ 5 ತಗೊಳ್ತಾನೆ, ಬೆಳಿಗ್ಗೆ ಸಂಜೆ. ಇದು ನನ್ನ ಮಗಳು 4 ತಗೊಳ್ತಾಳೆ, ನಮ್ಮ ಮಿಸಸ್ 4 ತಗೊಳ್ತಾರೆ, ಆದಿಯಲ್ಲಿ ಎಲ್ಲರೂ 3 ತಗೊಳ್ತೇವೆ ಸರ್. ಇವು ನಾವು ಅನ್ಕೊಂಡದ್ದು ಸುಮಾರು 23 ವರ್ಷ ಆಯ್ತು ನಾವು ಯೂಸ್ ಮಾಡ್ಲಿಕ್ಕೆ ಹತ್ತಿ. ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು 5-6 ವರ್ಷ ಆಯ್ತು ಅಷ್ಟೇ. ಆದ್ರೆ ಪ್ರಾಡಕ್ಟ್ ಕನ್ಸ್ಯೂಮರ್ ನಾನು.
ಮೊದಲಿಂದು ಪ್ರಾಡಕ್ಟ್ ಕನ್ಸ್ಯೂಮರ್ 100%. ಮೊನ್ನೆ ನಾನು ಉಡುಪಿಯಲ್ಲಿ ಮೀಟಿಂಗ್ ಹೇಳಿದ್ದೆ, 85 ಕಂಪನಿ ಪ್ರಾಡಕ್ಟ್ ರಿಲೀಸ್ ಮಾಡಿದೆ, ಆ 85 ಪ್ರಾಡಕ್ಟ್ ನಮ್ಮ ಮನೆಯಲ್ಲಿದೆ ಅಂತ ಹೇಳಿ. ಇದು ಖುಷಿ ಕೊಡುವಂತದ್ದು. ಪ್ರತಿಯೊಂದನ್ನು ಯೂಸ್ ಮಾಡಿದೆ, ಯಾವುದೇ ಪ್ರಾಡಕ್ಟ್ ಬರಲಿ ಫಸ್ಟ್ ಡೇ ನಾನು ಯೂಸ್ ಮಾಡ್ತೇನೆ, ತಗೊಳ್ತೇನೆ, ಅದನ್ನು ಯೂಸ್ ಮಾಡ್ತೇನೆ. ನಿಮ್ಮ ಇಂಟೆನ್ಸಿವ್ ಹೈಜಿನಿಕ್ ಕ್ಯಾರಿ ಇರ್ಬೋದು, ಎಲ್ಲ ಆಯುರ್ವೇದಿಕ್ ಸಿರೀಸ್ ಇರ್ಬೋದು, ಎಲ್ಲವೂ ಇದೆ ನಮ್ಮ ಮನೆಯಲ್ಲಿ. ಮೊರಿಂಗಾ ಇದೆ, ಮೊರಿಂಗಾ ಇರ್ಬೋದು, ಲೈನ್ಸ್ ಮೀನ್ ಇರ್ಬೋದು, ಎಲ್ಲ ಓಪನ್ ಮಾಡಿದ್ದೆ. ಅಶ್ವಗಂಧ, ಗಿಲೋಯಿ ಎಲ್ಲವೂ ಯೂಸ್ ಮಾಡುವಂತಹದ್ದು ಸರ್. ತ್ರಿಫಲ, ಬ್ರಾಹ್ಮಿ, ಬ್ಲ್ಯಾಕ್ ಕುಮಿನ್ಸು ಎಲ್ಲವೂ ಪ್ರತಿಯೊಂದು ಇದೆ ಸರ್. ಆಮೇಲೆ ಈಗ ಕಾರ್ಡಿಸಪ್ ಟ್ಯಾಬ್ಲೆಟ್ ಇದೆ, ಕಾರ್ಡಿಸಪ್ ಕಾಫಿ ಅಂತ ದಿವಸಕ್ಕೆ ಒಂದು 3-4 ಪ್ಯಾಕೆಟ್ ಅದನ್ನು ನನ್ಗೆ ಬೇಕೇ ಬೇಕು. ಎಲ್ಲೇ ಹೋದ್ರು ಒಂದು ಕಿಸಿಲ್ ಹಾಕೊಂಡು ಹೋಗ್ತಾನೆ, ಅದು ಬಿಸಿನೀರು ತಗೊಂಡು ಅದನ್ನು ಕುಡಿತಾನೆ. ಮೊನ್ನೆ ಮಲೇಶ್ವರದಾಗಿರ್ಬೋದು, ಆಮೇಲೆ ಸಿದ್ದಿಪೇಟೆ ಹೋದಾಗೋದು, ಉಡುಪಿ ಹೋದಾದ್ರು ಸಹ ನಮ್ಮ PAC ವಿಜಯ್ ಕುಮಾರ್ ಬಂದಿದ್ರು, ಅವ್ರ ರೂಮ್ನಲ್ಲಿ ಉಳ್ಕೊಂಡಿದ್ದೆ ನಾನು ಮೊನ್ನೆ. ಅವ್ರು ಹೋದವಾಗ ಕಾಫಿ ಕೊಡಬೇಕಿತ್ತು, ಅದು ಕಾಫಿ ಇಲ್ಲಲ್ಲ ಸರ್ ಅಂತ ನನ್ನ ಹತ್ರ ಸರ್ ಅಂದ್ಕೊಂಡು ಅವರಿಗೂ ಕೊಟ್ಟೆ, ನಾನು ಕೊಡಿದ್ವಿ. ಬಹಳ ಖುಷಿ ಆಯ್ತು. ಅವರು ತಗೊಂಡ್ ಬಂದಂತೆ ಖಾಲಿ ಆಗಿತ್ತು ಮೊನ್ನೆ ಅಷ್ಟೇ, ನಾನು ಅಂತ ಇಟ್ಕೊಟ್ಟು ಕುಡಿದ್ವಿ. ಹೀಗೆ ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೇನೆ, ಅದು ನಮ್ಗೆ ಖುಷಿ ಕೊಡುವಂತ ವಿಚಾರ. ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಇನ್ನು ಟೆಸ್ಟಿಮೋನಿಯಲ್ ನಮ್ಮಲ್ಲಿ ಯಾರಾದ್ರೂ ಹೇಳ್ಬೋದು ಸರ್ ಇದ್ರ ಬಗ್ಗೆ? ಫೇಸ್ ಪೌಡರ್, ಇನ್ನೊಂದು ಫೇಸ್ ಪೌಡರ್ ನಮ್ಮವರೊಬ್ರು ಇದ್ರು, ನಮ್ಮ ರಿಲೇಷನ್ ಅಲ್ಲಿ ಮಂಗಳೂರು ಇರ್ತಾರೆ. ನಮ್ಮ ಮನೆಗೆ ಬಂದವಾಗ ಆ ಫೇಸ್ ಪೌಡರ್ ತಗೊಂಡೋದ್ರು. ಅವು ಎಷ್ಟು ಚಲೋ ಇದೆ ಅಂದ್ರೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, 1 ವರ್ಷ ಬಂತು ಅಂತ ಹೇಳ್ಕೊಂಡು ಈ ಕಾಯಂ ಫೇಸ್ ಪೌಡರ್ ಉಪಯೋಗಿಸ್ತಾರೆ. ಕೊನೆಗೆ ಬೇರೆ ಪ್ರಾಡಕ್ಟ್ ಹೇಳಿದಾಗ ಈ ಸ್ಪಿರಿನಾ, ಸೋಪು, ಪೇಸ್ಟು ಎಲ್ಲವನ್ನು ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ಗ್ಯಾರಂಟಿ ಬರಬೇಕು ಅವರಿಗೆ, ಅಂದಾಗ ಮಾತ್ರ ಅವರು ಅದನ್ನು ಯೂಸ್ ಮಾಡ್ತಾರೆ. ಫಸ್ಟಿಗೆ ರೇಟ್ ನೋಡೋವಲ್ಲ, ಕ್ವಾಲಿಟಿಯನ್ನು ನೋಡ್ರಿ. ಕ್ವಾಲಿಟಿಯನ್ನು ಮೊದಲು ನೋಡ್ಕೊಂಡ್ರೆ ನೀವು ಯಾವುದೇ ಬೇಕಾದ್ರೂ ಉಪಯೋಗಿಸ್ಬೋದು. ಮಾರ್ಕೆಟ್ ಸಿಗುವಂಥದ್ದು ಕಡಿಮೆ ರೇಟಿಂದು ಹಾನಿಕಾರಕ ವಸ್ತುವನ್ನು ಬಳಸ್ತಿದ್ದೀರಿ. ಜಸ್ಟ್ ಚೇಂಜ್ ದ ಬ್ರ್ಯಾಂಡ್. ಬ್ರ್ಯಾಂಡ್ ಅನ್ನು ಬದಲಾಯಿಸ್ತಾದ್ರೆ ನೀವು ಬೇಕಷ್ಟು ಲಾಭಗಳನ್ನು ಪಡ್ಕೊಳ್ಬಹುದು, ಹೆಲ್ತ್ ಅನ್ನು ಪಡ್ಕೊಳ್ಬಹುದು, ಜೊತೆಗೆ ಹಣನೂ ಮಾಡಬಹುದು. ಈ ಒಂದು ಥಿಯರಿಯನ್ನು ನಮ್ಮ ದೇಶದ ಕಂಪನಿ ನಮ್ಗೆ ಕೊಟ್ಟಿದೆ, ಅದನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಶೆಟ್ರಿಗೆ. ಯಾಕಂತ ಹೇಳಿದ್ರೆ ಏನು ಮಾಡಿದಾರೆ 4 ಪ್ರಾಡಕ್ಟ್ ಗಳನ್ನ ಅವರು ಸ್ವಂತ ಬಳಸಿ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಯಾರಿಗಾದ್ರೂ ನಿಮ್ಗೆ ಡೌಟ್ ಇದ್ರೆ ಈಗ ಅವ್ರ ಹತ್ರ ಕೇಳ್ಬೋದು, ಇದನ್ನ ಹೇಗೆ ಯೂಸ್ ಮಾಡ್ತೀರಿ ಹೇಗೆ ಅಂತ. ಯಾಕಂದ್ರೆ ಇವತ್ತು ಡೇ ಟು ಡೇ ಪ್ರಾಡಕ್ಟ್, ಇವಾಗ ನೋಡಿ ಚಳಿಗಾಲ, ನಮ್ಮ ಏನು ಲೋಷನ್, ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಇದೆಯಲ್ಲ, ಸೂಪರ್ ಪ್ರಾಡಕ್ಟ್ ಅದು. ಈಗಿನ ಅದ್ಭುತ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ. ಚಳಿಗೆ ಯಾರಿಗಾದ್ರೂ ಕಾಲ್ ಹೊಡಿಬಹುದು, ಅಥವಾ ಬೇರೆ ಬೇರೆ ಪಾರ್ಟ್ ಅಲ್ಲಿ ಕೆಲವರಿಗೆ ಡ್ರೈ ಸ್ಕಿನ್, ವೆಟ್ ಸ್ಕಿನ್, ಆಯಿಲಿ ಸ್ಕಿನ್ ಇರ್ತದೆ. ಈ ಎಸ್ಪೆಷಲಿ ಡ್ರೈ ಸ್ಕಿನ್ ಇದ್ದವರಿಗೆ ಸೂಪರ್ ಪ್ರಾಡಕ್ಟ್ ನೋಡಿ ಇದು. ನಿಮ್ಗೆ ನೀವು ಅಪ್ಲೈ ಮಾಡ್ಕೋಬಹುದು, 100% ನಿಮ್ಗೆ ಸ್ಕಿನ್ ಅಲ್ಲಿ ಯಾವುದೇ ನಿಮ್ಗೆ ಚೇಂಜಸ್ ಬರುವುದಿಲ್ಲ. ಯಾಕಂದ್ರೆ ಇದು ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ, ಅಲೋವೆರಾ ಪ್ರಾಡಕ್ಟ್ ಆದ್ರಿಂದ. ಸೊ ಹಾಗಾಗಿರೋದ್ರಿಂದ ಅದನ್ನ ಚೆನ್ನಾಗಿ ಡೆಮೋ ಮಾಡಿ ತೋರಿಸಿದ್ದಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು 6 ತಗೊಂಡು ಇಟ್ಕೊಂಡಿರಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಹೇಗೆ ಅದು ವರ್ಕ್ ಆಗ್ತದೆ ಅದನ್ನ ನೀವು ತೋರಿಸಬಹುದು. ಎಸ್ಪೆಷಲಿ ಈಗ ನಾರ್ತ್ ಕರ್ನಾಟಕ ಚಳಿ ಜಾಸ್ತಿ ಇದೆ, ಬ್ಯಾಂಗ್ಳೂರ್ ಅಂತ ಏರಿಯಾದಲ್ಲಿ ಚಳಿ ಜಾಸ್ತಿ. ಸೊ ಕೋಸ್ಟಲ್ ಬೆಲ್ಟ್ ಅಲ್ಲಿ ಅಷ್ಟು ಚಳಿ ಇರ್ಲಿಕ್ಕಿಲ್ಲ, ಬಟ್ ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ ದಿಸ್ ಪ್ರಾಡಕ್ಟ್. ಅವ್ರು 2ನೇ ಪ್ರಾಡಕ್ಟ್ ಅನ್ನ ಕೊಟ್ಟದಂದ್ರೆ ರೈಸ್ ಬ್ರಾನ್ ಆಯಿಲ್. ನಾನು ನಿಮ್ಗೆ 1 ಮಿನಿಟ್ ನೀವು ಹೋಲ್ಡ್ ಮಾಡಿ. ತುಂಬಾ ಜನ ಕೇಳ್ತಾ ಇದ್ರು ರೈಸ್ ಬ್ರಾನ್ ಆಯಿಲ್ ಹೇಗೆ ತಯಾರಾಗ್ತದೆ ಸರ್ ಅಂತ. ನಾನು ಟ್ರೈ ಮಾಡ್ತೀನಿ ಹೇಗೆ ತಯಾರು ಮಾಡ್ತಾರಂತ ನಿಮ್ಗೆ. ಜಸ್ಟ್ ಎ ಮಿನಿಟ್, ವಿ ವಿಲ್ ಸಿ. 1 ಮಿನಿಟ್ ಸಿಕ್ಕಿದ್ರೆ ನೋಡ್ತೀನಿ ನೋಡಿ. ರೈಸ್ ಬ್ರಾನ್ ಆಯಿಲ್ ಇದೆಯಾ, ಅದನ್ನ ತಯಾರು ಮಾಡೋ ವಿಧಾನ ಉಂಟಲ್ಲ, ತುಂಬಾ ಡಿಫ್ರೆಂಟ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಆದ್ರಿಂದ ಇದು ತುಂಬಾ ಕಾಸ್ಟ್ಲಿ ಆಗ್ಲಿಕ್ಕೆ ಅದು ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಅದು ಪ್ರೋಸೆಸ್. ನಿಮ್ಗೆ ಮೆಷಿನ್ ಗೆ ಸಾಧಾರಣ ಕ್ರೋರ್ಸ್ ಟುಗೆದರ್ ಆಗ್ತದೆ ನೋಡಿ ಅದು. ಸೊ ದಿಸ್ ಎಕ್ಸ್ಪರ್ಟ್ ನಿಮ್ಗೆ ತೋರಿಸ್ತಾ ಇದೆ, ಕಾಣಿಸ್ತಾ ಇದೆಯಾ?
स्वस्थ Yes, sir. शरीर ही आनंदमय जीवन का आधार है। नमस्कार दोस्तों, मैं हूं देव और देव निधि एग्रो में आप सबका फिर से स्वागत है। दोस्तों, आज मैं आप लोगों को एडिबल ऑयल या कुकिंग ऑयल के बारे में बताऊंगा और स्पेशली राइस ब्रान ऑयल के बारे में बताऊंगा, क्योंकि आजकल ये बहुत पॉपुलर है, बहुत चर्चा में है। दोस्तों, आज की इस वीडियो में मैं राइस ब्रान ऑयल के टॉपिक पर आपको 4 बातें बताऊंगा। पहली बात, ये बनता कैसे है। दूसरी बात, इसके क्या-क्या फायदे हैं। तीसरी बात, हमें राइस ब्रान ऑयल को क्यों यूज करना चाहिए। और चौथी बात, लास्ट बट नॉट द लीस्ट, क्या ये राइस ब्रान ऑयल वैल्यू फॉर मनी है। तो इस वीडियो को चिपक कर लास्ट तक पूरा देखें, क्योंकि ये मामला तेल का है। तो दोस्तों, आगे बढ़ने से पहले वो लाल वाला सब्सक्राइब बटन दिख रहा है ना, उसको दबा दीजिए। What secret did the richest man in the world share with Napoleon Hill? About 100 years ago, Andrew Carnegie was the richest man in the world, and he mentored Napoleon Hill. Napoleon Hill researched for तो शुरू करते हैं दोस्तों। मार्केट में बहुत सारे एडिबल ऑयल या कुकिंग ऑयल आते हैं, जैसे सनफ्लावर ऑयल, ऑलिव ऑयल, कोकोनट ऑयल, एवोकाडो ऑयल, फलाना ऑयल, ढिमका ऑयल। इतने सारे ऑयल्स हैं मार्केट में, इतनी सारी वैरायटीज हैं कि आप कंफ्यूज हो जाएंगे कि खाएं कौन सा और लगाएं कौन सा। आजकल कुकिंग ऑयल में सबसे ज्यादा पॉपुलर राइस ब्रान ऑयल है। मैं इस पर किसी भी तरीके का कमेंट करने से पहले आपको एक बात बता दूं, सभी तरह के कुकिंग ऑयल अच्छे हैं, उनका अपना एक अलग यूज है। जो डिफरेंस आता है वो डिफरेंस इस चीज में आता है कि उसे प्रोसेस कैसे किया जाता है। ये प्रोसेस ही ये डिसाइड करता है कि ये ऑयल आपकी सेहत के लिए अच्छा है या नहीं। इसलिए मैंने इसे दो भाग में डिवाइड कर दिया है। कैसा है सर? पहला वो ऑयल प्रोसेस है, बहुत ಚೆನ್ನಾಗಿದೆ। कोल्ड प्रेस्ड ऑयल, जिसे हम घानी का तेल कहते हैं, जो घानी से निकाला जाता है। और दूसरा ऑयल होता है रिफाइंड ऑयल, जो ट्रीट करके बनाया जाता है। रिफाइंड ऑयल इसलिए एग्जिस्टेंस में आया, इसलिए अस्तित्व में आया, क्योंकि कुछ लोगों को इसका जो नेचुरल फ्लेवर है, जो नेचुरल स्मेल है, वो पसंद नहीं आया। तो ऐसे लोग कहते क्या थे, इट स्टिंग्स, इट्स स्टिकी, और फिर इसे केमिकली ट्रीट किया गया, जिसे हम रिफाइंड ऑयल कहते हैं। और रिफाइन होने के बाद कहते हैं कि वाओ, इट्स बेटर। ये तो वही बात हो गई कि गुलाब के फूल की खुशबू निचोड़ ली गई, फिर वो गुलाब कैसा, या करेले की कड़वाहट निकाल दी गई, तो वो करेला कैसा। तो भाइयों और बहनों, एक बात आप समझ लीजिए, ये शरीर आपका है, सेहत आपकी है। ये आपको डिसाइड करना है कि आप अपने इस बहुमूल्य शरीर में डालना क्या चाहते हैं। अब आते हैं अपने सबसे फेवरेट राइस ब्रान ऑयल की तरफ। ये याद है ना? तो ठीक है। तो दोस्तों, सबसे पहले ये जान लेते हैं कि ये राइस ब्रान ऑयल बनता कैसे है। सबसे पहले मैं आपको बता दूं कि पैडी यानी कि धान की जब प्रोसेसिंग होती है तो उसमें से 3 बाई प्रोडक्ट निकलते हैं। पहला हस्क यानी भूसी, दूसरा ब्रान यानी कना, और तीसरा खंडा यानी कि टूटे हुए चावल। दोस्तों, राइस ब्रान ऑयल इसी ब्रान का बना हुआ होता है, जिसे हम कना बोलते हैं। यानी राइस ब्रान में से कोल्ड प्रेस्ड मेथड से ऑयल निकाला जाता है। ये पॉपुलर इसलिए है क्योंकि इसमें मोनो अनसैचुरेटेड और पॉली अनसैचुरेटेड फैट की मात्रा अधिक होती है, जो कि कोलेस्ट्रॉल को कम करती है या बैड कोलेस्ट्रॉल को घटाती है, जिससे हार्ट डिजीज की संभावना कम हो जाती है। इसमें ओमेगा 3, ओमेगा 6 और ओमेगा 9 और गामा ओराइजेनॉल है, जो कि नेचुरली एंटीऑक्सीडेंट है, जो हमारे मेटाबॉलिज्म को मेंटेन करता है और हमें मोटापे से बचाता है। इसमें विटामिन ई की भी मात्रा अच्छी होती है, जो कि एंटी एजिंग का काम करती है और आपको जल्दी बूढ़ा होने से बचाती है। अब आते हैं अपने पॉइंट नंबर 3 पर। इसे यूज क्यों करना चाहिए? ये चॉइस की बात है, लेकिन इसको यूज करने के 2 मेन कारण हैं, जो मैं आपको बताता हूँ। पहला और महत्वपूर्ण कारण ये है कि ये ऑयल यानी कि राइस ब्रान ऑयल ऑलमोस्ट ओडरलेस यानी कि गंध रहित और टेस्टलेस यानी कि स्वाद रहित होता है। इस वजह से इसे रिफाइन करने की जरूरत नहीं पड़ती है, जो कि सबसे इम्पोर्टेंट कारण है। और दूसरा कारण,
इसका स्मोक पॉइंट 250 डिग्री अच्छा सेंटीग्रेड होता है, जो कि काफी अधिक है। इस वजह से इस क्या तेल मारे को लंदे 1 या 2 बार रीयूज ನಿನ್ನೆ किया जा ಗಂಟು सकता है। ನಿನ್ನೆ दोस्तों, वैसे तो ಕ್ಲೋಸ್ मैं आपको एक सलाह देना चाहूंगा कि किसी भी तेल को आप रीयूज ना करें जबकि वो अपने स्मोक पॉइंट के ऊपर या स्मोक पॉइंट टेम्परेचर पर गर्म किया जा चुका हो, क्योंकि ऐसे ऑयल में फ्री रेडिकल्स होते हैं जिससे कि उसकी विटामिन और जो उसमें प्रॉपर्टीज होती हैं वो खत्म हो जाती हैं, और ये आपके हेल्थ के लिए नुकसानदायक हो सकता है। आते हैं पॉइंट नंबर 4 की तरफ। क्या राइस ब्रान ऑयल वैल्यू फॉर मनी है? वेल दोस्तों, इस बात का जवाब देने के लिए मैं आपको सबसे पहले कुछ बातें बताऊंगा। सबसे पहले आप ये जान लीजिए कि जितने तरह के राइस होते हैं उतने ही तरह के राइस ब्रान होते हैं, पर मैं मेनली इसे 2 भागों में डिवाइड करता हूँ। एक होता है आपका एरोमेटिक राइस यानी कि सुगंधित चावल, और दूसरा होता है आपका नॉन एरोमेटिक राइस यानी कि साधारण चावल जिसमें गंध नहीं होती है। राइस ब्रांड राइस मिलों से औसतन 8 रुपए से लेके 24 रुपए किलो तक मिल जाता है, लेकिन अगर मैं एट एन एवरेज की बात करूं तो 12 रुपए किलो इसकी कीमत होती है। 12 रुपए किलो में आपको राइस ब्रांड मिल जाता है जिससे ये तेल निकाला जाता है, और जो तेल का परसेंटेज होता है वो लगभग 18 से 21% होता है। यानी कि अगर मैं कैलकुलेट करूं तो लगभग 5 किलो राइस ब्रांड में 1 लीटर ऑयल निकलता है, और इसका बाई प्रोडक्ट यानी कि राइस ब्रांड की खली मार्केट में लगभग 6 रुपए से लेकर 9 रुपए तक बिक जाती है। यानी कि अगर हम टोटल ओवरऑल कैलकुलेट करें तो 12 माइनस 6 यानी कि 6 रुपए किलो हमारा राइस ब्रांड पड़ता है, और 5 किलो का होता है 30 रुपए। यानी कि 30 रुपए के राइस ब्रांड में हम 1 लीटर ऑयल निकाल लेते हैं। इसमें और सारे कई फैक्टर्स हैं, मतलब और सारी कई कीमतें जुड़ती हैं, जैसे इसकी प्यूरिफाइंग हो गई, इसकी प्रोसेसिंग हो गई, इसकी बॉटलिंग हो गई। यानी कि ओवरऑल अगर हम देखें तो मैन्युफैक्चरिंग प्लांट में 1 लीटर ऑयल, राइस ब्रान ऑयल, लगभग 40 रुपए में बन के तैयार हो जाता है। फिर ये मार्केट में आता है। मार्केट में इसकी कीमत 100 रुपए से लेके 250 रुपए प्रति लीटर तक है। अगर और भी ब्रांड्स होंगे जो इससे ही महंगा देते होंगे तो मुझे नहीं पता, लेकिन मैंने जो सर्च किया है उसमें मुझे 100 रुपए से लेके 250 रुपए प्रति लीटर तक का राइस ब्रान ऑयल दिखा। तो मैन्युफैक्चरिंग प्लांट से जब उठता है माल तो उसमें बीच में कई सारी चीज़ें आती हैं जिसकी वजह से इसकी कीमत बढ़ती है। सबसे पहले तो मैन्युफैक्चरर अपना प्रॉफिट मार्जिन जोड़ता है। दूसरी बात, स्टॉकिस्ट आता है, स्टॉकिस्ट अपना प्रॉफिट मार्जिन जोड़ता है। उसके बाद होलसेलर आता है, फिर रिटेलर आता है, तब जाकर कहीं ये कस्टमर को यानी कि आपको मिलता है। और इस बीच में आया हुआ जितना भी खर्चा है, मेरा अंदाजा है कि ये 80 रुपए में पड़ना। तो कौन सा राइस ब्रांड ऑयल यूज़ करना चाहिए, तो दोस्तों मैं यहाँ पर किसी कंपनी का नाम नहीं लूँगा, लेकिन हाँ एक बात आपको बताना चाहूँगा कि कोई भी राइस ब्रांड ऑयल जो From the hard outer brown layer of rice called chaff, rice husk. It is known for its high smoke point of 232 degrees Celsius 450 degrees Fahrenheit and mild flavor, making it suitable for high-temperature cooking methods such as stir-frying and deep frying. It is popular as a cooking oil in East Asia, the Indian subcontinent, and Southeast Asia including India, Nepal, Bangladesh, Indonesia, Japan, southern China and Malaysia. The solvent extraction method is the most commonly processed in the market. The residual oil rate is less than 1%. A full range of advanced rice bran oil processing solution, including raw material pretreatment technology, solvent extraction technology, physical refining technology and rice bran protein processing technology, recover higher quality rice bran protein. Finishing machine is committed to optimizing technology processes, reuse processing byproducts while increasing annual output, help rice bran oil mill achieve higher processing capacity and improve their products' quality and profit. The rice bran pretreatment process includes bran and thresher rice separation, tempering, puffing, drying and other process. Firstly, the rice bran is separated from the threshing rice to remove the impurities such as broken rice and coarse bran shells in the rice bran. After cleaning it up, the rice bran is sent into the tempering pot to adjust the temperature and moisture to a condition suitable for puffing.
The effect of puffing is to destroy the cellular organization of the rice bran and change the internal voidiness of the rice bran, while simultaneously boosting the permeability of the rice bran and improving the leaching efficiency. The rice bran oil leaching workshop consists of solvent leaching system, wet meal desalvation system, mixed oil evaporated stripping system and solvent recovery system. The conveying equipment transfers the puffed rice bran particles to a solvent extractor. Depending on the organic solvent extraction principle, through the spraying and soaking way to ensure good contact between the rice bran cake and solvent, the resulting mixed oil will be extracted and then forwards the evaporation and stripping system to vaporize the solvent and separate it from the oil to obtain crude rice bran oil. Dingxing machine design negative pressure evaporation technology. Innovative technologies are dedicated to saving energy and reusing materials, ensuring excellent quality of rice bran oil, helping to improve energy efficiency and heat recovery, and reducing steam consumption. The rice bran oil produced by leaching method will contain various impurities, such as cake meal powder, plant fiber, phospholipids, free fatty acids, pigments, water, solvents, etc. These impurities cause the oil to be highly susceptible to rancidity, and some of the oil will contain harmful elements and heavy metals, which will cause harm to human body after consumption. Therefore, the crude oil must be refined by physical or chemical refining to remove impurities, solvents, and harmful elements. Rice bran oil refining workshop has 6 main processes: water degumming process, physical deacidification and deodorization process, continuous dehydration process, bleaching and filtration process, crystallization and dewaxing process. Finally, the most impurities and harmful substances are removed from the oil. The continuous refining system is an innovative combination of different technologies that are designed to work in harmony with the rest of the production line and help improve the overall refining efficiency, ensure the quality and food safety of rice bran oil, and also prolong the storage time. Dingxing machine provides complete plant solutions for converting rice bran to rice bran oil and rice bran protein. Our comprehensive range of products helps you to increase yield while meeting increasingly stringent environmental and health requirements. When you have a project plan for ಓಕೆ ಒನ್ಸ್ ಅಗೇನ್ ನಿಮ್ಗೇನಾದ್ರೂ ಡೌಟ್ ಇದ್ರೆ ನೋಡಿ ಯಾವ ರೀತಿ ಅದ್ಭುತ ಸರ್, ರೈಸ್ ಬ್ರಾನ್ ಆಯಿಲ್ ಅದ್ಭುತ. ಅದ್ಭುತ. ಇದು ಸುಮ್ಮನೆ ಈಗ ಆರ್ಡಿನರಿ ಮಿಲ್ ಅಲ್ಲ, ಇದು ಎಕ್ಸ್ಟ್ರಾರ್ಡಿನರಿ. ಇದಕ್ಕೆ ನಿಮಗೆ ಮಿನಿಮಮ್ 5 crores, ಒಂದು ಪ್ಲಾಂಟ್ ಗೆ 5 ಕೋಟಿ ರೂಪಾಯಿವರೆಗೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಟೋಮೆಟಿಕ್ ಆಗಿ ಈ ಕಂಪನಿಯಿಂದ ನಮ್ಗೆ ತಗೊಂಡು ಈಗ ಕಳಿಸ್ತಾ ಇದ್ದಾರೆ. ನಮ್ಮ ಸೇಲ್ಸ್ ಈಗ ಆಲ್ರೆಡಿ ಅಟ್ಲೀಸ್ಟ್ 10% ರೀಚ್ ಆಯ್ತು ಅಂತ ಹೇಳಿದ್ರೆ ಕಂಪನಿ ಸಿದ್ದಿಪೇಟೆಯಲ್ಲಿ ಈ ಫ್ಯಾಕ್ಟರಿಯನ್ನ ಹಾಕ್ಲಿಕ್ಕೆ ಅರೇಂಜ್ಮೆಂಟ್ ಮಾಡ್ತಾ ಇದೆ. ಸೊ ಅದರಿಂದ ವಿ ಆರ್ ಆಲ್ ಲಕ್ಕಿ. ಒನ್ ಆಫ್ ದ ಬೆಸ್ಟ್ ಆಯಿಲ್, ಫ್ಯೂಚರ್ ಆಯಿಲ್ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಕೇಳಲಿಕ್ಕಿದ್ರೆ ನೀವು ಕೇಳ್ಬಹುದು. ನಮ್ ಜೊತೆಗೆ ತುಂಬಾ ಜನ ಯೂಸರ್ಸ್ ಇದ್ದಾರೆ, ಅವರ ವಿಷಯವನ್ನು ಅವರು ಹೇಳ್ಬಹುದು. ಯಾರೆಲ್ಲ ಯೂಸ್ ಮಾಡಿದ್ರಿ, ತುಂಬಾ ಜನ ದೋಸೆ ಮಾಡಿದಿರಿ ಅಂತ ಹೇಳ್ತಾರೆ, ಯಾರೋ ಕಮ್ಮಿ ಬಿರಿಯಾನಿ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ, ಮೊನ್ನೆ ಮೇಡಮ್ ಯಾರೋ ಫ್ರೈ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಯಾಕಂದ್ರೆ ಇಸ್ ಇಸ್ ದ ಈಸಿ. ಅಂದ್ರೆ ನಾನು ಉತ್ತರ ಕರ್ನಾಟಕ ಎಲ್ಲ ನೋಡಿದಾಗ ಅವರು ತಿಂಗಳಿಗೆ 5 ಲೀಟರ್ ಎಲ್ಲ ಎಣ್ಣೆ ತಗೊಳ್ತಾರಂತೆ. 5 ಲೀಟರ್. ದೊಡ್ಡ ದೊಡ್ಡ ಫ್ಯಾಮಿಲಿ ಅವರು 10-15 ಲೀಟರ್. ಸೊ ನಿಮ್ದು 10 ಲೀಟರ್ ತಗೊಂಡ್ರೆ ನಿಮ್ದು PV ಆಗೋಗ್ತದೆ ನೋಡಿ. ಒಂದು ಮನೆ ಸಿಕ್ಕಿದ್ರೆ ಆಯ್ತು ನೋಡಿ, ಒಂದು ಸಿಕ್ತು. ನೀವು ಅದನ್ನ ಡಿಫರೆನ್ಸ್ ಹೇಳ್ಬೇಕಷ್ಟೇ. ಈಗ ಹಾಗಾದ್ರಿಂದ ಮೊನ್ನೆ ನಮ್ಮ ಇನ್ನೊಬ್ರು ಅಂತ ಹೇಳಿದ್ರೆ ನ್ಯಾಮತುಲ್ಲಾ ಅಂತ ನಮ್ಮ ಚಿತ್ರದುರ್ಗ ಸ್ಟಾಕಿಸ್ಟ್ 300 ಲೀಟರ್ ತಗೊಂಡಿದ್ದಾರೆ, 300 ಲೀಟರ್. ಅಂದ್ರೆ ಪ್ರತಿ ಮನೆಗೂ ಹೋಗಿ ಅವರು ಇದ್ರ ಬಗ್ಗೆ ಡಿಫರೆನ್ಸ್ ಹೇಳಿದ್ದಾರೆ. ನಿಮ್ಮ ಹೃದಯವನ್ನು ಉಳಿಸ್ಬೇಕಾ ನೀವು ಈ ಎಣ್ಣೆಯನ್ನ ಬಳಸಿ ಅಂತ. ಹೃದಯ ಉಳಿಸಿ ಎಣ್ಣೆ ಬಳಸಿ. ಯಾವುದು? ರೈಸ್ ಬ್ರಾನ್ DXN ಎಣ್ಣೆ ಬಳಸಿ, ಹೃದಯ ಉಳಿಸಿ. ಹಾಗಾಗಿರೋದ್ರಿಂದ ನೀವು ಜಸ್ಟ್ ಇದನ್ನ ನೀವು ಹೇಳಿದ್ರೆ ನೀವು ಒಂದ್ಸಲ ಚೇಂಜ್ ಮಾಡಿ ನೋಡಿ, ನಿಮ್ಗೆ ಮತ್ತೆ ಅದ್ರ ಬಿಟ್ಬಿಡಿ ಅಂತ ಆ ತರದಲ್ಲಿ ಹೇಳ್ಬೋದು ನೀವು. ಹಾಗಾಗಿ ನೀವು ಇದನ್ನ ಪ್ರತಿಯೊಂದು ಮನೆಗೂ ತಲುಪಿಸಿ ಆರೋಗ್ಯವನ್ನು ಉಳಿಸಿ. ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇದರಲ್ಲಿ ಸಿಗ್ತದೆ. ಯಾರಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳ್ಬಹುದು, ಎನಿಬಡಿ. ಅಥವಾ ನೀವು ಯೂಸ್ ಮಾಡಿದ್ರೆ ನೀವು ಹೇಳ್ಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹೇಳಿ, ಯಾರಾದ್ರೂ ಯೂಸ್ ಮಾಡಿದವರು? ಯಾರು ಯೂಸ್ ಮಾಡ್ಲಿಲ್ವಾ? ಯಾರು ಓಪನ್ ಮಾಡ್ತಾನೆ ಇಲ್ಲ. ಹೇಳಲಿಕ್ಕೆ ನಾಚ್ಕೊಳ್ತಾರೆ. ಅದೇ ಇರ್ಬೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಅನ್ಕೊಂಡ್ ಅವ್ರೆ, ಹೇಳಿ. ಹಾ ಸರ್, ಸೂಪರ್ ಅದರಿ ಎಣ್ಣೆ ಅಂತ ಬಹಳ ಚೆನ್ನಾಗಿ ಅದರಿ. ನಾನು ಯೂಸ್ ಮಾಡ್ಲಕತ್ತೀನ್ರಿ, ಮತ್ತ 15 ದಿವಸ ಆಯ್ತು. ಬಹಳ ಚೆನ್ನಾಗಿ ಅದರಿ. ಅದು ಏನು ಒಂದೇ ಬಟ್ಟಲಲ್ಲಿ ಏನಂತಂದ್ರ ನಾವು ಎಣ್ಣೆ ಹೆಚ್ಚಿಂದ ಏನಂತಂದ್ರ
ಹೋಳ್ಗಿ ಕೂಡ ಏನಂತ ಮಾಡ್ತೇವೆ, ಚಪಾತಿ ನಾಷ್ಟ ಎಲ್ಲಾ ಏನಂತ ಮಾಡಾಕತ್ರ 2 ಚಮಚ ಹಾಕೋದು, 1 ಚಮಚ ಹಾಕೋದ್ರುನು ಕೂಡ ಬಾಳ ಚೆನ್ನಾಗಿ ಅದ. ಹಿಂಗ ಡೈ ಆಗಲ್ರಿ ಅದು, ಕೈಗ್ನು ಕೂಡ ಏನಂತಂದ್ರ ಹಿಂಗ ಚಮಚೆ ಹಿಂಗೆಲ್ಲಾ ಏನಂತ ಅಷ್ಟೇ ಆಗಲ್ಲ. ಇರುದಿಲ್ಲ. ನಾವು ಮೊದ್ಲ ಏನಂತ ಸೂರಪಾನ ಎಣ್ಣಿ ಯೂಸ್ ಮಾಡ್ತಿದ್ದೇವ್ರಿ ಸರ್. ಹಾ ಹಾ ಅದು ಏನಂತಂದ್ರ ಸ್ವಲ್ಪ ಹಿಂಗ್ ಡೈ ಅನಿಸ್ತಿತ್ತು ಕೈಗೆಲ್ಲ ಏನಂತಂದ್ರ. ಈ ಎಣ್ಣೆ ಏನಂತಂದ್ರ ಬಹಳ ಚೆನ್ನಾಗಿ ಅದರಿ ಸರ್. ನಾವು 4 ಲೀಟರ್ ತಗೊಳದೆ ಇದು 2 ಲೀಟರ್ ಅಂತಾರ ಬರಾಬರಿ ಆಗ್ತದ್ರಿ. ನನಗ ಅನ್ಸಿದ ಮಟ್ಟಿ ನನ್ನ ಮನೆಯಲ್ಲಿ 1 ತಿಂಗಳಿಗೆ 2 ಕೆಜಿ ಡಬ್ಬಿನೇ ಸಾಕಾಗ್ತದ ಅಂತ ನನಗ ಅನ್ಸ್ಲಕತ್ತದ್ರಿ. ನಾನೀಗ 15 ದಿವಸ ಆಯ್ತ್ರಿ ನಾನು ಇದನ್ನ ಎಣ್ಣೆ ಯೂಸ್ ಮಾಡಕತ್ತಿ. ಬಹಳ ಸೂಪರ್ ಅದರಿ ಸರ್. ನೋಡಿ ಮೇಡಮ್ ಹೇಳ್ತಾರೆ ಇದ್ರಲ್ಲಿ ಜಿಡ್ಡಿಲ್ಲ, ಅದರಿಂದ ಕೈಗೆಲ್ಲ ಅಂಟುದಿಲ್ಲ. ಆ ರೀತಿ ಅವರಿಗೆ ಉಪಯೋಗ ಸಹ ನಿಮ್ಗೆ 4 ಲೀಟರ್ ಬದಲು 2 ಲೀಟರ್ ಸಾಕಾಗ್ಬಹುದು ಅಂತ ಒಂದು ಅಂದಾಜಿಗೆ ಆಲ್ರೆಡಿ ಬಂದಿದ್ದಾರೆ ಅವರು. ರಿಯಲಿ ಈಗ ಅವ್ರು ಗ್ರೇಟ್. ಸೂರ್ಯಪ್ಪ ಇದು ಕುಸ್ಬಿ ಎಣ್ಣೆ ಏನಂತಂದ್ರ ಗಾಣದಲ್ಲಿ ಹಿಡಿಸ್ಕೊಂಡು ಪ್ಯೂರ್ ಎಣ್ಣೆ ಇದೆ ಅಂತ ಹೇಳಿ 250 ರೂಪಾಯಿ ಕೆಜಿ ಹಂಗೆ ಏನಂತಂದ್ರ ನಮ್ ಮಗಳ ಮನೆಯಲ್ಲ ಏನಂತಂದ್ರ ಅವ್ರ 6 ಲೀಟರ್ ಏನಂತಂದ್ರ ತಿಂಗಳಿಗೆ ಬಳಸ್ತಾ ಇದ್ದಾರೆ ಸರ್. ಕೆಲವೊಬ್ರು ಮನೆಗೊಳದಾಗ ಏನಂತ 10 ಲೀಟರ್ ಬಳಸ್ತಾ ಇದ್ದಾರೆ. ನಮ್ದು ಯಾಕಂತಂದ್ರೆ ಈಗ ಈ ಕಡೆ ಗುಲ್ಬರ್ಗಲಿಂದ ಈ ಸೈಡ್ ನಮ್ ಬೀದರ್ ಸೈಡ್ ಎಲ್ಲ ಏನಂತ 10 ಲೀಟರ್ 15 ಲೀಟರ್ 8 ಲೀಟರ್ 6 ಲೀಟರ್ ಮಿನಿಮಮ್ ಏನಂತಂದ್ರ ಇಷ್ಟು ಎಣ್ಣೆ ಕೂಡ ಏನಂತ ಆಗ್ತಾ ಇದೆ ರೀ ಸರ್. ಬೇರೆ ಕಡೆ ಹೆಂಗ್ ಬಳಸ್ತಾರೆ ಗೊತ್ತಿಲ್ಲ. ಮನಿ ಒಳಗೆ ಏನಂತ ಈ ರೀತಿ ಏನಂತ ಬಳಸ್ತಾ ಇದ್ದಾರೆ ಜನರು ಎಲ್ಲ ಏನಂತಂದ್ರ. ಆದ್ರ ನನ್ನ ಮನಿ ಒಳಗ್ ಬೇಕಾದ್ರೆ ನಾನು ಅಷ್ಟು ಬಳಸ್ತಾ ಇದ್ದಿಲ್ರಿ ಸರ್. ಕೇವಲ ಇಲ್ಲಂದ್ರು 3 ಕೆಜಿ ಎಣ್ಣೆ ನಾನ್ ಬಳಸ್ತಾ ಇದ್ದೀನಿ. ಇವಾಗ ಇದು ನಮ್ದು ಆಯಿಲ್ ಏನಂತ ಬ್ರೈನ್ ಬಂದಿಂದ ಏನಂತ ನಾನು ಇವಾಗ ಬಳಸಲಕತ್ತೀನಿ. 15 ದಿವಸ ಆಯ್ತು. ನನಗಿದು 2 ಕೆಜಿ ಎಣ್ಣೆ ಸಾಕಾಗ್ತದ ಅಂತ ನಾನು ಹೇಳ್ಕೊಳಕತ್ತೀನಿ ಸರ್. ಎಣ್ಣೆ ಸೂಪರ್ ಒಂದ್ರಿ ಸರ್. ಓಹೋ, ಥ್ಯಾಂಕ್ ಯು ವೆರಿ ಮಚ್ ಅನ್ನಪೂರ್ಣ ಅವರೇ. ನೀವು ಪರ್ಸನಲ್ ಬಳಸ್ಬಿಟ್ಟು ಈಗ ಆಲ್ರೆಡಿ ನಮ್ಗೆ ಆನಂದ್ ಶೆಟ್ಟಿ ಅವ್ರು ಹೇಳಿದ್ದಾರೆ. ಹಾಗೇನೆ ಅನ್ನಪೂರ್ಣ ಅವರು ಸಹ ಯೂಸ್ ಮಾಡಿ ಅವರ ಬೆನಿಫಿಟ್ ಅನ್ನ ಹೇಳಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಇನ್ಯಾರು ಬಳಸಿದ್ರಿ ಅಥವಾ ನಿಮ್ಗೆ ಬಳಸಿದ್ರೆ ಹೇಳ್ಬೋದು. ಈವನ್ ನಮ್ಮ ಇನ್ನೊಂದು ಪ್ರಾಡಕ್ಟ್ ಹೇಳಿದ್ರು, ಮಲ್ಟಿ ಕ್ಲೀನರ್ ಬಗ್ಗೆನೂ ಹೇಳಿದ್ರು. ಅದನ್ನು ನೀವು ಬಳಸಿದ್ರು ಹೇಳ್ಬೋದು. ಮಲ್ಟಿ ಕ್ಲೀನರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಮಲ್ಟಿ ಕ್ಲೀನರ್ ಬಗ್ಗೆ ಯಾರಾದ್ರೂ ಬಳಸಿದ್ರೆ ನಿಮ್ಗೆ ರಿಸಲ್ಟ್ ಬಂದಿದ್ರೆ ನಿಮ್ಗೆ ಹೇಳ್ಬೋದು ಮಲ್ಟಿ ಕ್ಲೀನರ್. ಹಾಗೆ ಇನ್ನೊಂದು ನಮ್ಮ ಹ್ಯಾಂಡ್ ಅಂಡ್ ಬಾಡಿ ಲೋಷನ್. ನೀವು ಮಾತಾಡಿದ್ರೆ ಮಾತ್ರ ಜನರಿಗೆ ಗೊತ್ತಾಗುದಲ್ಲ. ಹೌದೌದು, ಅದರ್ವೈಸ್ ಹೇಗೆ ಗೊತ್ತಾಗ್ತದೆ? ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಮಲ್ಟಿ ಕ್ಲೀನರ್ ನಮ್ದು ಡಿಶ್ ವಾಶ್ ಇಲ್ದೇ ಇರೋದ್ರಿಂದ ಮಲ್ಟಿ ಕ್ಲೀನರ್ ನ ಪಾತ್ರೆಗೂ ಹಾಕಿದ್ದೇವೆ ಸರ್. ಅನಂತ್ ಶೆಟ್ಟಿ ಸರ್ ಹೇಳ್ದಂಗೆ ಹಿತ್ತಾಳೆಗೆಲ್ಲ ತುಂಬಾ ಏನೇ ಜಿಡ್ಡು ಇರ್ಬೋದು, ಆ ಕಪ್ಪು ಇದಿರ್ಬೋದು, ಎಲ್ಲ ಕ್ಲೀನ್ ಆಗಿ ಪಳಪಳ ಅಂತ ಹೊಳಿತದೆ ಸರ್. ಪಾತ್ರೆಗೂ ಕೂಡ ಯೂಸ್ ಮಾಡಿದ್ವಿ. ಮತ್ತೆ ನೆಲ ಒರೆಸ್ಲಿಕ್ಕೆ, ಫ್ಲೋರಿಗೆ, ಕಮೋಡ್ಸ್, ವಾಶ್ ಬೇಸಿನ್ ಎಲ್ಲದಕ್ಕೂ ಸೂಪರ್ ಸರ್ ಅದು. 2 ವೀಲರ್ಗೂ ಹಾಕಿದೀವಿ, ಕಾರ್ ವಾಶ್ ಮಾಡಿದೀವಿ. ಹಾಗಾಗಿ ಎಲ್ಲರಿಗೂ ಹೆಚ್ಚೆಚ್ಚು ಹೇಳಿ ಕೊಟ್ಟಿದ್ದೇವೆ ಸರ್ ನಾವು. ಅಂದ್ರೆ ಆಮೇಲೆ ಬೇರೆ ಇದ್ರಲ್ಲಿ 1 ಸ್ಪೂನ್ ಹಾಕಿ ಬೇರೆ ಸ್ಪ್ರೇ ಅಲ್ಲಿ ಇಟ್ಕೊಡಿ, ಎಲ್ಲಾ ಕಡೆ ಸ್ಪ್ರೇ ಮಾಡಿ ಒರೆಸಿ ಅಂತಾನು ಹೇಳ್ತೀವಿ ನಾವು. 1 ಲೀಟರ್ ನೀರಿಗೆ 1-2 ಸ್ಪೂನ್ ಅಷ್ಟು ಅದನ್ನ ಮಿಕ್ಸ್ ಮಾಡಿ ಬೇರೆ ಇದ್ರಲ್ಲಿ ಎಕಾನಮಿ ಇದಾಗ್ತದೆ, ಮತ್ತೆ ವೇಸ್ಟ್ ಆಗ್ತದೆ ಸುಮ್ನೆ ಜಾಸ್ತಿ ಹಾಕೋದ್ರಿಂದ ಅಂತ. ಹಾಗಾಗಿ ಮಲ್ಟಿ ಕ್ಲೀನರ್ ಒಂದು ಸೂಪರ್ ಇದು ಪ್ರಾಡಕ್ಟ್ ಸರ್. ರೈಸ್ ಬ್ರಾನ್ ಆಯಿಲ್ ಕೂಡ ಹಾಗೆ ಸರ್. ತುಂಬಾ ಫುಡ್ ಏನೋ ಟೇಸ್ಟಿ, ನಮಗೇನು ಪಿಂಕ್ ಸಾಲ್ಟ್ ಯೂಸ್ ಮಾಡಿದಾಗ ಹೇಗೆ ನಮ್ಗೆ ಟೇಸ್ಟ್ ಡಿಫ್ರೆನ್ಸ್ ಅನಿಸ್ತದೆ ಫುಡ್ ಅಲ್ಲಿ, ಆಯಿಲ್ ಕೂಡ ಹಾಗೇನೆ. ಹಾಗಾಗಿ ಮತ್ತೆ ಹೆಲ್ತಿಗಂತೂ ಒಳ್ಳೇದು ಅಂತ ಹೇಳಿ ಅದ್ರ ಮೇಲೆ ಬರೆದು ಬಿಟ್ಟಿದ್ದಾರೆ ಎಲ್ಲವನ್ನು. ಅದನ್ನ ನಾವು ಜನರಿಗೆ ಹೇಳ್ತಾ ಇದ್ದೇವೆ ಸರ್. ಚೆನ್ನಾಗಿದೆ ಸರ್. ಆಯಿಲ್ ಕೂಡ ಹೆಚ್ಚೆಚ್ಚು ಬಳಕೆ ಮಾಡೋರಿಗೆ ಕಡಿಮೆ ತಗೊಳ್ತದೆ. ಅದು ಒಳ್ಳೇದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ. ಅದನ್ನ ಜನರಿಗೆ ಹೇಳ್ತಾ ಇದ್ದೇವೆ ಸರ್. ನೀವು ಟಾರ್ಗೆಟ್ ಇಡಿ ಮೇಡಮ್. 1,000 ಲೀಟರ್. ನೀವು ಧಾರವಾಡ ಸಿಟಿಗೆ 10,000 ಲೀಟರ್ ಬೇಕಂತೆ. ನೀವು ಅಟ್ಲೀಸ್ಟ್ 1,000 ಲೀಟರ್ಗೆ ಟಾರ್ಗೆಟ್ ಇಡಿ. ಸೊ ಡೆಫಿನೆಟ್ಲಿ ಇದು ಸಾಧ್ಯ ಉಂಟು. ಇದು ಸಾಧ್ಯ ಇದೆ. ಯಾಕೆಂದ್ರೆ ಜನ ಇವತ್ತು ತುಂಬಾ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾರೆ. ಎಣ್ಣೆ ಬಗ್ಗೆ ಎಣ್ಣೆ ಯಾರು ಗ್ಯಾರಂಟಿ ಕೊಡುದಿಲ್ಲ ಅವರು. ನಾವು 100% ಗ್ಯಾರಂಟಿಡ್ ಆಯಿಲ್ ಅಲ್ಲ ಬರ್ದು ಬಿಟ್ಟಿದ್ವಿ ನೋಡಿ ಅದರಲ್ಲಿ. ಸೊ ಹಾಗಾಗಿ ನಿಮ್ಮ ಎಣ್ಣೆಯಲ್ಲಿ ಏನಾದ್ರು ಬರ್ದಿದ್ದೀರಾ ಕೇಳಿ ಅವರಿಗೆ. ಅವ್ರು ಏನು ಬರ್ದಿರುವುದಿಲ್ಲ, ಎಲ್ಲ ಡಬಲ್ ರಿಫೈನ್ಡ್ ಎಲ್ಲ ಬರ್ದಿರ್ತಾರೆ. ಸೊ ಆಲ್ರೆಡಿ ಶೆಟ್ಟಿ ಹೇಳಿದ್ದಾರೆ, ರಿಫೈನ್ ಮಾಡಿದ್ರೆ ಅದರ ಅಂಶ ಕಮ್ಮಿ ಆಗ್ತದಂತ, ಒರಿಜಿನಾಲಿಟಿ ಇಲ್ಲ ಅಂತ. ಸೊ ಹಾಗಾಗಿ ನಮ್ಮ ಆಯಿಲ್ ಕೋಲ್ಡ್ ಪ್ರೋಸೆಸ್ ಅಲ್ಲಿ ತಯಾರಾದ ಒರಿಜಿನಾಲಿಟಿ ಇದೆ. ಸ್ವಲ್ಪ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು 1000 ಲೀಟರ್ ಟಾರ್ಗೆಟ್ ಅನ್ನ ಮುಗಿಸಬಹುದು. ಓಕೆ, ಜಯಪ್ರಕಾಶ್ ಅವ್ರು ನಮ್ ಜೊತೆಗಿದ್ದಾರೆ. ಮಾತಾಡಿ ಜಯಪ್ರಕಾಶ್. ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್, ಇದು ನಾನು ಮಲ್ಟಿ ಕ್ಲೀನರ್ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಕಾರಿಗೆ ನಾನು ಸ್ವಂತ ಯೂಸ್ ಮಾಡಿದ್ದು. ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಜಸ್ಟ್ ನೀರ್ ಹಾಕ್ಬಿಟ್ಟು ಹಾಗೆ ಲೈಟ್ ಆಗಿ ವಾಶ್ ಮಾಡಿ, ನಂತರ ಏನಂತ ಹೇಳಿದ್ರೆ ಯೂಶುವಲಿ ನಮ್ದು ಏನ್ ರೇಷಿಯೋ ಇದೆ, ಆ ರೇಷಿಯೋದಲ್ಲಿ
ಅದನ್ನ ಡೈಲ್ಯೂಟ್ ಮಾಡ್ಬಿಟ್ಟು ಜಸ್ಟ್ ಒಂದು ಸುಮ್ನೆ ಹಾಗೆ ಬ್ರಷ್ ಅಲ್ಲಿ ಒರೆಸ್ಬಿಟ್ಟು ನೆಕ್ಸ್ಟ್ ನೀರ್ ಹಾಕ್ಬಾರ್ದು ಸರ್, ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು, ಹೀಗೆ ಕಾಟನ್ ಬಟ್ಟೆಯಲ್ಲಿ. ಆಗ ಅದು ಫುಲ್ ಶೈನಿಂಗ್ ಬರುತ್ತೆ ಸರ್. ಇದು ನಂದು ಟೆಸ್ಟಿಮೋನಿಯ ಸರ್. ಹಾಗೆ ರೈಸ್ ಬರ್ನ್ ಆಯಿಲ್ ನೀವೊಂದು ವಿಡಿಯೋ ಮಾಡಿ ಜಯಪ್ರಕಾಶ್ ಅವರೇ, ಸಣ್ಣ ಒಂದು ವಿಡಿಯೋ ಮಾಡಿ ನಮ್ಗೆ ಅದು ಕಳ್ಸಿದ್ರೆ ಇದು ಜನರಿಗೆ ಡಿಫ್ರೆಂಟ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತದೆ ರಿಯಲಿ. ಓಕೆ ಓಕೆ, ಹೇಳಿ. ರೈಸ್ ಬರ್ನ್ ಆಯಿಲ್, ರೈಸ್ ಬರ್ನ್ ಆಯಿಲ್ ಅಷ್ಟೇ ಸರ್. ನಮ್ಮಲ್ಲಿ ಅದೇ ನಾವೀಗ ರೈಸ್ ಬರ್ನ್ ಆಯಿಲ್ ಯೂಸ್ ಮಾಡ್ತಿದ್ವಿ. ಮೊದಲು ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ವಿ. ಅದ್ರ ಬದಲಿಗೆ ಈಗ ಏನಂತಂದ್ರೆ ರೈಸ್ ಬರ್ನ್ ಆಯಿಲ್ ಆಲ್ಮೋಸ್ಟ್ 1 month ಇಂದ ಯೂಸ್ ಮಾಡ್ತಾ ಇದೀವಿ ಸರ್. ಓಕೆ ಓಕೆ, ಡಿಫರೆನ್ಸ್ ಕಾಣ್ತಾ ಉಂಟು ಅಲ್ವಾ? ಹೌದು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್ ಅವರು, ನಮ್ಮ ಗೋಣಿಕೊಪ್ಪ ಮಡಿಕೇರಿಯಿಂದ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ ಎನಿಬಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬಹುದು, ಯಾರಾದ್ರೂ ಇದ್ರೆ ಶೇರ್ ಮಾಡಬಹುದು. ಎನಿಬಡಿ? ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆರ್ತಿ ಅವರೇ, ಹೇಳಿ. ಸರ್, ನಾನು ಒಂದ್ ಸಣ್ಣ ಇವತ್ತು ಸ್ಪೆಷಲ್ ಆನಂದ್ ಸರ್ ಅವ್ರ ಏನ್ ಆಯಿಲ್ ಬಗ್ಗೆ ಹೇಳಿದ್ರು, ನಾನೊಂದ್ ಚಿಕ್ಕ ಡೆಮೋ ಮಾಡಿ ತೋರಿಸ್ಬೇಕನ್ಲಿಕತ್ತೇನ್ರಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾಡಿ. ಓಕೆ, ಕಿಚನ್ ಸರ್, ಈಗ ಜಸ್ಟ್ ನಾವು ವಾವ್ ಪರಿಮಳ ಬರ್ತಾ ಇದೆ ಮೇಡಮ್. ಅದೇನ್ ಚಪಾತಿನೋ ರೊಟ್ಟಿನೋ ಮೇಡಮ್ ಅದು? ಇದೆ ಸರ್, ರೈಸ್ ಬ್ರಾನ್ ಆಯಿಲ್. ಓಕೆ ಓಕೆ, ಈಗ ಚಪಾತಿ ಹಚ್ಚಿರ್ತೀವಿ, ಚಪಾತಿ ಹಚ್ಚಿರ್ತೀವಿ. ಎಸ್ ಸರ್. ನೋಡಿ, ನಮ್ಮ ಆರ್ತಿ ಮೇಡಮ್ ಕಿಚನ್ ಅನ್ನ ತೋರಿಸ್ತಾ ಇದ್ದಾರೆ. ರೊಟ್ಟಿ ಮಾಡ್ತಾ ಇದ್ದಾರೆ, ಚಪಾತಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಸೊ ಓಕೆ, ರೈಸ್ ಬ್ರೌನ್ ಆಯಿಲ್ ಎಸ್ಪೆಷಲಿ ರಿಯಾಲಿಟಿಗೆ ಬಂದಿದ್ದಾರೆ ನೋಡಿ. ವಾ ವಾ ವಾ. ಎಸ್ ಸರ್. ಆಮೇಲೆ ಹಿಂಗ್ ಒಂದು ಮೃದು ತರ ಇರ್ತದ್ರಿ ಸರ್ ಆಯಿಲ್. ಆಮೇಲೆ ಆಯಿಲ್ನೆಸ್ ಕಾಣಿಸ್ತದೆ. ಈಗ ನಾವು ಆಯಿಲ್ ಯೂಸ್ ಮಾಡ್ತಿದ್ವಿ, ಸೊ ಅದು ಸ್ವಲ್ಪ ಏನಂತಂದ್ರ ಅಬ್ಸರ್ವ್ ಆಯಿಲ್ ಹಚ್ಚಿದಾಗ ಗೊತ್ತಾಗ್ತಿದಿಲ್ಲ ಅಷ್ಟು ಆಗ್ತಿತ್ತು. ಸೊ ಇದೊಂದು ಗ್ರೇಟ್ ಗ್ರೇಟ್ ಮೇಡಮ್, ಗ್ರೇಟ್ ಗ್ರೇಟ್ ಗ್ರೇಟ್, ರಿಯಲ್ ಟೆಸ್ಟಿಮೋನಿಯಲ್. ಸುಮ್ಮನೆ ಯಾರೋ ಹೇಳ್ಬೋದಂತಲ್ಲ, ನಿಮ್ಗೆ ನಾವು ನೋಡ್ತಾ ಇದೀವಿ. ನೀವು ರೈಸ್ ಬ್ರಾನ್ ಆಯಿಲ್ ಇಟ್ಕೊಂಡು ಹೇಗ್ ಹಾಕ್ತಿರಿ, ಹೇಗ್ ತಯಾರು ಮಾಡ್ತೀರಿ. ನಿಮ್ಗೆ ಇದು ನಾವು ಪಾಮ್ ಆಯಿಲ್ ಹಾ ಕಾಣಿಸ್ತಾ ಇದೆಲ್ಲ ಅಲ್ಲಿ? ಕಾಣಿಸ್ತಿದೆ. ಅದು ಬೇರೆ ಆಯಿಲ್. ಇದು ಏನಾಗ್ತದೆ ಅಂದ್ರೆ ಥಿಕ್ ಇರೋದ್ರಿಂದ ಮೆಲ್ಟ್ ಆಗುತ್ತೆ. ನೋಡಿ, 2 ಆಯಿಲ್ ಅನ್ನ ಹಾಕಿ ತೋರಿಸಿದ್ದಾರೆ. ಅದು ಥಿಕ್ ಇರೋದ್ರಿಂದ ಮೆಲ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಆಯಿಲ್ ಆ ರೀತಿ ಆಗುದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ವಾ ವಾ. ಇದು ಪಾಮ್ ಆಯಿಲ್, ಬಟ್ ಇದು ನಮ್ದು ರೈಸ್ ಬ್ರಾನ್ ಆಯಿಲ್ ಇದೆಲ್ಲ, ಇಲ್ಲೇ ಮಾಡಿ ತೋರಿಸ್ತೀನಿ. ಜಸ್ಟ್ ಇದೇನಂತಂದ್ರೆ ಲೈಟ್ ಇರೋದ್ರಿಂದ ಸೊ ಇದು ಲೈಟ್ ಇರೋದ್ರಿಂದ ಅಬ್ಸರ್ವೇಷನ್ ಅಂದ್ರೆ ಥಿಕ್ನೆಸ್ ತೋರಿಸ್ಕೊಡ್ತಿದ್ರಿ ಸರ್ ಇದು. ಹೌದಾ? ಓಕೆ ಓಕೆ ಓಕೆ, ಕರೆಕ್ಟ್ ಕರೆಕ್ಟ್. ಅದು ಡೆನ್ಸಿಟಿ ಜಾಸ್ತಿ ತೋರಿಸ್ತಾ ಇದೆ, ಇದು ತೋರಿಸ್ತಾ ಇಲ್ಲ. ವಾ 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 ವಾ. ಇದು ಸರ್ ಇಲ್ಲ ಥಿಕ್ನೆಸ್ ಅಂದ್ರೆ ದಪ್ಪಾಗಿ ಲೇಯರ್ ಕೊಡ್ತದೆ. ಬಟ್ ಇದ್ರಲ್ಲಿ ರೈಸ್ ಬ್ರಾನ್ ಆಯಿಲ್ ಏನಂದ್ರೆ ಲೇಯರ್ ಇರಲ್ಲ. ಸೊ ಇದೇನಂತಂದ್ರೆ ಬಾಡಿಗೆ ಯಾವ ರೀತಿ ಒಳಗ ಆಯಿಲಿನೆಸ್ ಆಮೇಲೆ ಜಿಡ್ಡು ಪದಾರ್ಥ ಏನಿರ್ತದಲ್ಲ ಅದು ಈ ರೀತಿ ಕುಂತ್ ಬಿಡ್ತದ. ಬಟ್ ಇದು ಏನ್ ರೈಸ್ ಬ್ರಾನ್ ಆಯಿಲ್ ಅದ, ಜಸ್ಟ್ ನಾನು ನೋಡಿ ನಾಲೆಜ್ ತಗೊಂಡಿದ್ದು. ನೋಡಿ, ನಮ್ಮ ಆರ್ತಿ ಅವರು ಧಾರವಾಡದಿಂದ ಅವರು ಚಪಾತಿ ಮಾಡಿ ನಮ್ಗೆ ತೋರಿಸಿದ್ದಾರೆ. ಎಣ್ಣೆ ಎಷ್ಟು ಯೂಸ್ ಮಾಡಬಹುದು, ಕಮ್ಮಿ ಯೂಸ್ ಮಾಡುವುದು, ಅದರ ಟೇಸ್ಟ್, ಆಮೇಲೆ ಯಾವ ರೀತಿ ಡೆನ್ಸಿಟಿ ಇದೆ ಅದನ್ನು ತೋರಿಸಿದ್ದಾರೆ ನೋಡಿ. ವೆರಿ ಗುಡ್ ವೆರಿ ಗುಡ್, ಗ್ರೇಟ್ ಮೇಡಮ್, ಗ್ರೇಟ್ ಗ್ರೇಟ್ ಟೆಸ್ಟಿಮೋನಿಯಲ್, ಗ್ರೇಟ್ ಗ್ರೇಟ್. ಸೊ ಜಸ್ಟ್ ನೀವು ತೋರಿಸಿದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಬೆಳಿಗ್ಗೆನೆ ನೀವು ಇದನ್ನ ಅರೇಂಜ್ಮೆಂಟ್ ಮಾಡಿ ನಮ್ಗೆ ತೋರಿಸಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೀವು ಇದನ್ನ ಟಾರ್ಗೆಟ್ ಇಡಿ ಮೇಡಮ್. ಈ ವಿಡಿಯೋ ಇಟ್ಕೊಂಡು ನೀವು 1,000 ಟಾರ್ಗೆಟ್ ಇಡೀ ಧಾರವಾಡ ಮಂದಿ ಎಲ್ಲ ಎಲ್ಲಿದ್ದಾರೆ ಆರ್ತಿ ಮೇಡಮ್ ಅಂತ ಕೇಳ್ಬೇಕು. ಆರ್ತಿ ಮೇಡಮ್ ಅವರೇ ಕಳ್ಸ್ಕೊಡಿ ಅಂತ ಹೇಳ್ಬೇಕು. ಆ ರೀತಿಯಲ್ಲಿ ನಿಮ್ಗೆ ವರ್ಕ್ ಆಗ್ತದೆ. ನೀವು 100% ನೀವು ಇದನ್ನ ಈ ವಿಡಿಯೋವನ್ನ ನೀವು ಡೆಫಿನೆಟ್ಲಿ ನೀವು ಸ್ಪ್ರೆಡ್ ಮಾಡಿ, ಒಳ್ಳೇದಾಗ್ತದೆ. ಆಲ್ ದ ಬೆಸ್ಟ್ ಮೇಡಮ್. Thank you very much. Thank you, madam. Thank you. Thank you very much.
ಓಕೆ, ಧಾರವಾಡ ವಾರಿಯರ್ಸ್ ಇಂದ ಆರ್ತಿ ಮೇಡಮ್ ಅವರು ನಮ್ಗೆ ಯಾವ ರೀತಿ ಎಣ್ಣೆಯನ್ನ ಬಳಸಬೇಕು, ಎಣ್ಣೆ ಬಳಸೋದ್ರಿಂದ ಏನೇನು ಡಿಫ್ರೆನ್ಸ್ ಇದೆ, ಆಮೇಲೆ ಬೇರೆ ಎಣ್ಣೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಆರ್ತಿ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್ ಅನಂತ್ ಶೆಟ್ಟಿ ಅವರಿಗೆ. ನಿಮ್ಗೂ ನಿಮ್ಮ ಫ್ಯಾಮಿಲಿ Thank you, sir. ಒಳ್ಳೇದಾಗ್ಲಿ Thank ಅಂತ you. ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಸೊ ಆನಂದ್ ಮಸ್ಲಿ ಅವರು ಹೇಳಿಕ್ಕೆ ಏನಾದಿದೆಯಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Good ತುಂಬಾ morning. ಚೆನ್ನಾಗಿ ನಮಗ ಹೇಳಿದ್ರು, ಡೆಮೋನು ಮಾಡಿದ್ರು ಸರ್. ಮತ್ತು ಆರತಿ ಮೇಡಮ್ ಅವರಂತೂ ಅದು ಬಹಳ ಫಾಸ್ಟ್ ಇದ್ದಾರೆ ಈಗ. ಅವರು ಬಹಳ ಫಾಸ್ಟ್ ಇದ್ದಾರೆ. ಅವರು ಈಗ ಆದಷ್ಟು ಬೇಗ ಕ್ರೌನ್ ಡೈಮಂಡ್ ಆಗ್ಬೇಕಂತ ವಿಚಾರ ಮಾಡಿದಾರಂತ ಕಾನ್ಸೆಪ್ಟ್ ನನಗೆ. ತುಂಬಾ ಚೆನ್ನಾಗಿ ಈಗ ಡೆಮೋ ಮಾಡಿ ತೋರಿಸಿದ್ರು ಅವರು. ಬಹಳ ಸಂತೋಷ. ನಾವು ಕೂಡ ಪ್ರತಿಯೊಂದು ಕೂಡ ಯಾವುದೇ ಹೊಸದು ಬಂದದಂದ್ರೆ ಅದನ್ನ ನಾವು ತಗೊಂಡ್ ಬಂದು ಯೂಸ್ ಮಾಡ್ತೀವಿ ಸರ್. ಈಗ ಸುಮಾರು ನಾನು 2.5 ತಿಂಗಳ ಅಥವಾ 3 ತಿಂಗಳಾಗಿರ್ಬೋದು ಅದು ಬಂದಾಗಿಂದಾನೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಎಣ್ಣೆ. ನನಗೊಂದು ಪರಿಶುದ್ಧವಾದ ಎಣ್ಣೆ ಬೇಕಾಗಿತ್ತು. ನಾನು ಎಲ್ಲಾ ತರದ ಎಣ್ಣೆಗಳನ್ನು ಯೂಸ್ ಮಾಡಿ ಬಿಟ್ಟಿದ್ದೀನಿ. ಯಾವುದು ನನಗೆ ತೃಪ್ತಿ ಕೊಟ್ಟಿರ್ಲಿಲ್ಲ. ಇತ್ತೀಚೆಗೆ ನಾವು ಗಾಣದಲ್ಲಿ ತಯಾರು ಮಾಡಿದಂತ ಕುಸುಬೆ ಎಣ್ಣೆಯನ್ನ ಬಳಸ್ತಾ ಇದ್ವಿ. ಆಮೇಲೆ ನಾನು ಎದುರಿಗೆ ನಿಂತುಕೊಂಡು ಗಾಣದಲ್ಲಿ ಅದನ್ನ ಹಾಕಿ ಕೊಡ್ತಾರೆ. ಆ ತರ ಅದನ್ನು ತಗೊಂಡ್ ನೋಡಿದೆ. ಏನ್ ತಗೊಂಡ್ ನೋಡಿದ್ರು ಕೂಡ ಪ್ಯೂರಿಟಿ ನನಗೆ ಕಾಣಿಸ್ತಾ ಇರ್ಲಿಲ್ಲ. ಬಟ್ ನಮ್ದಂದ್ರೆ ನನಗೆ ವಿಶ್ವಾಸ ಇದೆ. ನಮ್ ಕಂಪನಿ ಯಾವಾಗ್ಲೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಳ್ತದ, ಮೋಸ ಮಾಡಲ್ಲ. ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ಅಂದ್ರೆ ನಮಗ್ ವಿಶ್ವಾಸ. ಜೇನುತುಪ್ಪ ಮತ್ತು ಈ ಒಳ್ಳೆಣ್ಣೆ ಈ ಎರಡೂ ನಾನು ಬಹಳಷ್ಟು ದಿನಗಳಿಂದ ನಾನು ಆಸೆ ಪಡ್ತಿದ್ದೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ನಾವಂತೂ ಈಗ ಕಂಪಲ್ಸರಿ ನಮ್ಮ ಎಣ್ಣೆಯನ್ನೇ ಬಳಸ್ತಾ ಇದ್ದೀವಿ. ಮೊನ್ನೆ ಯಾರೋ ಹೇಳಿದ್ರು ಇದನ್ನು ದೀಪಕ್ಕೂ ಕೂಡ ಬಳಸಬಹುದು ಅಂತ. ನನಗೆ ಅವಾಗ ಅನಿಸ್ತು ಹೌದಲ್ಲ ಅಂತ. ಯಾಕಂದ್ರೆ ದೀಪದ ಎಣ್ಣೆಗಳು ಕೂಡ ಏನು ಕಮ್ಮಿ ರೇಟ್ ಇಲ್ಲ. ಅವು ಕೂಡ 200, 260 ಈ ತರ ರೇಟ್ ಇದಾವು. ನಮ್ದು 220 ರೂಪಾಯಿ ಬೀಳ್ತದೆ. 220 ರೂಪಾಯಿದಲ್ಲಿ ಮತ್ತೆ ನಮ್ಗೆ PVಗಳು ಕೂಡ ಬರ್ತಾವ ಇದ್ರಲ್ಲಿ. ನಾವು ಈ ಎಣ್ಣೆ ಬಳಸ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ, ಬಹಳ ಉತ್ತಮವಾದಂತ ರಿಸಲ್ಟ್ ಇದೆ. ಆಮೇಲೆ ಮಲ್ಟಿ ಕ್ಲೀನರ್ ಅದನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಅದು ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ. ನಾವು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಮಲ್ಟಿ ಕ್ಲೀನರ್ ವಿಶೇಷತೆ ಏನಂತಂದ್ರ ಬರೀ ಕ್ಲೀನ್ ಆಗ್ತದೆ, ಸ್ವಚ್ಛ ಆಗ್ತದೆ ಅಂತಲ್ಲ. ಸ್ವಚ್ಛ ಆಗುವಂಥವು ಇದಕ್ಕಿಂತಲೂ ಸ್ವಚ್ಛ ಆಗುವಂತಹ ಪ್ರಾಡಕ್ಟ್ಗಳು ಇರಬಹುದು ಮಾರ್ಕೆಟ್ ನಲ್ಲಿ. ಬಟ್ ನಮ್ದು ಚರ್ಮಕ್ಕಾಗ್ಲಿ, ನಮ್ಮ ಕೈಗಾಗ್ಲಿ, ದೇಹಕ್ಕಾಗ್ಲಿ ಅದು ಹಾನಿಕಾರಕ ಅಲ್ಲ. ಆದ್ರೂ ಕೂಡ ಯಾವುದೇ ಹಾನಿಕಾರಕ ರೀತಿಯ ಅಲ್ಲ. ಸೈಡ್ ಇಫೆಕ್ಟ್ ಆಗಲ್ಲ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಅದು ಕ್ಲೀನ್ ಆಗುವುದು ಎಷ್ಟು ಇಂಪಾರ್ಟೆಂಟ್ ಅದ, ಅದಕ್ಕಿಂತ ಹೆಚ್ಚು ನಮ್ಮ ಚರ್ಮಕ್ಕೆ, ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ, ತೊಂದರೆ ಆಗಲ್ಲ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ. ಎಲ್ಲಾ ವಿಚಾರಗಳನ್ನು ನಾವು ಎತ್ತಿ 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 ಜನರಿಗೆ ಹೇಳ್ಬೇಕಾಗಿದೆ. ಅದೇ ಕೆಲಸವನ್ನ ಮುಂದುವರಿಸೋಣ ಸರ್. ಥ್ಯಾಂಕ್ ಯು ಸರ್. ಎಲ್ಲಾ ನನ್ನ ಡಿಎಕ್ಷನ್ ಬಂಧುಗಳಿಗೆ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು Okay. ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಮತ್ತೇನಂದ್ರ ಒಂದು 3-4 ವರ್ಷದಿಂದ ನಮ್ಮ ಮನೆಯವ್ರ ಒಂದ್ ರೈಸ್ ಬ್ರಾನ್ ಆಯಿಲ್ ತಗೊಂಡ್ ಬಂದಿದ್ರಿ ಸರ್. ನಾವ್ ಇದು ಇದ್ದಿಲ್ಲ ಆಕ್ಚುಲಿ, ನಾನು ಡಿಎಕ್ಷನ್ ಒಳಗಿದ್ದಿಲ್ಲ. ಅವ್ರು ಒಂದ್ಸರಿ ತಂದಿದ್ರು, ಅದು ಬಹಳ ಚಲೋ ಐತ್ರಿ ಸರ್. ರೈಸ್ ಬ್ರಾನ್ ಆಯಿಲ್ ಕಡಿಮೆ ಅಬ್ಸರ್ವ್ ಆಗುವಂತದ್ದು. ಬಟ್ ಯಾವ ಕಂಪನಿದಿತ್ತಂತ ನನಗ್ ಗೊತ್ತಿಲ್ಲ. ಆದ್ರ ನಾನು ಮತ್ತೊಂದ್ಸರಿ ಅವ್ರಿಗೆ ತರ್ರಿ ಅಂತ ಅಂದಾಗ ಅವ್ರು ಮತ್ತ ಆ ಎಣ್ಣೆ ತಂದೇ ಇಲ್ಲ. ಬಟ್ ಅದೇ ರೈಸ್ ಬ್ರಾನ್ ಆಯಿಲ್ ಮತ್ತೆ ನನಗೆ ಡಿಎಕ್ಷನ್ ರೂಪದಲ್ಲಿ ಸಿಕ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಸರ್, ಮೊದಲು ನಾವು ದೋಸೆ ಮಾಡುವಾಗ ದೋಸೆ ಕಾವಲಿಗೆ ನಾನು ದೋಸೆ ಆದ ಮೇಲೆ ಎಣ್ಣೆ ಹಚ್ಚಿ ಕಾವಲಿ ಇಡ್ತಾ ಇದ್ದೆ. ಮೇಡಮ್ ಸೌಂಡ್ ಕಟ್ ಆಗ್ತದೆ. ಅವ್ರದ ಮ್ಯೂಟ್ ಆಯ್ತಾ ಅಂತ. ದೋಸೆ ಮಾಡುವಾಗ ಮೇಡಮ್ ಹೇಳಿ, ವಿದ್ಯಾ ಅವರೇ ಮ್ಯೂಟ್ ಮಾಡಿದ್ದೀರಿ, ಅದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೌದು, ಅನ್ಮ್ಯೂಟ್ ಆಗ್ತಾ ಇಲ್ವಾ? ಓಕೆ, ನೋಡಿ ಟ್ರೈ ಮಾಡಿ. ಹಲೋ ಹಲೋ ಹೇಳಿ ಮೇಡಮ್. ಹಲೋ ಸರ್, ಮೊದಲು ನಾನು ದೋಸೆ ಕಾಯಿಸುವಾಗ ದೋಸೆ ಆದ ಮೇಲೆ ಕಾವಲಿಗೆ ಎಣ್ಣೆ ಹಾಕಿ ಇಡುದು. ಪುನಃ ದೋಸೆ ಮಾಡುವಾಗ ಅದು ಕಾವಲಿ ತೊಳೆಯುವಾಗ ಜಿಡ್ಡಂಶ ಕಾವಲಿಯಲ್ಲಿ ಹಾಗೇನೆ ಉಳಿತಿತ್ತು, ಬಿಳಿ ಬಿಳಿ ಜಿಡ್ಡಂಶ. ಬಿಸಿ ನೀರು ಅದರಲ್ಲಿ ಹಾಕಿ ಕುದಿಸಿದ್ರು ಸಹ ಅದು ಜಿಡ್ಡಂಶ ಹೋಗ್ತಿರ್ಲಿಲ್ಲ. ಈಗ ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡುದ್ರಿಂದ ಆ ಜಿಡ್ಡಂಶ ಇಲ್ಲ ಸರ್ ಅದ್ರಲ್ಲಿ. ಓಹೋ, ನಿಮ್ಗೆ ಕೆಲಸನೂ ಕಮ್ಮಿ ಆಯ್ತು ಅಲ್ವಾ?
ಅಲ್ಲ ಮೊದಲದು ನೀರು ಆ ಕಾವಲಿಲಿ ನೀರ್ ಹಾಕಿ ಕುದಿಸಿದ್ರು ಸಹ ಅದು ಜಿಡ್ಡಂಶ ಹೋಗ್ತಿರ್ಲಿಲ್ಲ ಬಿಳಿ ಬಿಳಿ. ಜಸ್ಟ್ ಮೊದಲಿದು. ಇಮ್ಯಾಜಿನ್ ಮಾಡಿ, ಇದು ಹೊಟ್ಟೆ ಒಳಗೆ ಹೋದ್ರೆ ಹೇಗಾಗ್ಬೋದು ಅಂತ ನೋಡಿ ಅಲ್ವಾ. ನೀವೊಂದು ಹೇಳಿದ್ದು ಹೌದು ನನಗೂ ಸರ್. ಅರ್ಥ ಆಯ್ತು. ಇದು ಏನಾದ್ರೂ ನಾವು ತಗೊಂಡಾಗ ನೋಡಿ ಕುದಿಸಿದ್ರು ಹೋಗುದಿಲ್ಲ ಅಂತೆ, ಅಷ್ಟು ಜಿಡ್ಡಿರ್ತಿತ್ತು. ಹೌದೌದು. ಇದ್ರಲ್ಲಿ ಏನು ಇಲ್ಲ, ಕ್ಲಿಯರ್. ಅದಕ್ಕೆ ನಮ್ಮ ಮೊನ್ನೆ ರಾಜಮ್ ಅವರು ಹೇಳ್ತಾರೆ ಜಿಡ್ಡಿನ ಅಂಶ 0 ಇದೆ ಇದ್ರಲ್ಲಿ, ಏನೇನು ಕಾಣುದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವ್ ಹೇಳಿದ್ದು ಅದು ಕರೆಕ್ಟ್ ಇದೆ ಆಗಿದ್ರೆ. ಸೊ ನೀವು ನೋಡಿ, ಹೌದು ಸರ್, ಬೇರೆದು ಹೌದು. ಕುದಿಸಿದ್ರು ಹೋಗುದಿಲ್ಲ, ಹೊಟ್ಟೆ ಒಳಗೆ ಹೋದ್ರೆ ಏನೆಲ್ಲ ಹಾರ್ಟಿಗೆ ತೊಂದ್ರೆ, ಬೇರೆ ಬೇರೆ ನರ್ವ್ ಸಿಸ್ಟಮ್ ಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು. ಗ್ರೇಟ್ ಮೇಡಮ್. ಹೌದು. ವಿದ್ಯಾ ಮೇಡಮ್ Okay. ಅವರು ಯೂಸ್ ಬಿಟ್ಟು ಅವ್ರ ಬೆನಿಫಿಟ್ ಅನ್ನ ಹೇಳ್ತಾ ಇದ್ದಾರೆ, ಅವರು ಅದನ್ನ ಕಂಡ್ಕೊಂಡಿದ್ದಾರೆ. ಪ್ರತಿಯೊಬ್ರು ನಾನು ಹೇಳೋದು ಇದನ್ನ ಯೂಸ್ ಮಾಡಿ, ಒಳ್ಳೇದಾಗ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.